ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಾವು ಶ್ರೀಕೃಷ್ಣ ತಾನೇ ಖುದ್ದು ಸ್ವತಃ ಹಸ್ತಿನಾವತಿಗೆ ಸಂಧಾನ ಕಾರ್ಯಕ್ಕಾಗಿ ಬಂದಿದ್ದಾನೆ. ಒಬ್ಬ ರಾಯಭಾರಿಯಾಗಿ ಬಂದಂತಹ ದೂತ ಯಾವ ದಿನ ಯಾವ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಪ್ರಕಾರ ಅವರು ಮಾಡ್ತಾ ಇದ್ದಾರೆ. ಈಗ ಮುಂದೇನಾಗ್ತಾ ಇದೆ, ಸಭೆಗೆ ಹೋಗಬೇಕು. ಹೋಗಕ್ಕಿಂತ ಮುಂಚೆ ಕುಂತಿಯನ್ನ ಭೇಟಿ ಆಗ್ತಾ ಇದ್ದಾನೆ. ಕುಂತಿಯ ಒಡಲಾಳದ ಮಾತನ್ನ ಕೇಳ್ತಾ ಇದ್ದಾನೆ. ಯಾವ ರೀತಿ ಅವಳನ್ನ ಸಮಾಧಾನವನ್ನು ಮಾಡ್ತಾ ಇದ್ದಾನೆ ಕೃಷ್ಣ. ಕೃಷ್ಣ ಕುಂತಿಯ ಮಾತುಗಳನ್ನ ಆಲಿಸ್ತಾ ತನ್ನ ಕಣ್ಣಲ್ಲೂ ಕೂಡ ನೀರು ತುಂಬಿಕೊಳ್ಳುತ್ತೆ. ಕುಂತಿ ಹೇಳ್ತಾಳೆ, ಕೃಷ್ಣ, ಯುಧಿಷ್ಠಿರನನ್ನ ನೋಡಿ 14 ವರ್ಷವಾಗೋಯ್ತು. ನನ್ನ ಭಾಗಕ್ಕೆ ಭಗವಂತ 5 ಮಕ್ಕಳನ್ನ ಕೊಟ್ರು ಕೂಡ ಅವ್ರನ್ನ ನೋಡೋ ಭಾಗ್ಯ ಕೊಡ್ಲಿಲ್ಲ. ಎಲ್ಲ ಸತ್ತಂತಾಗೋಗಿದೆ. ಬೇರೆಯವರ ಆಶ್ರಯದಲ್ಲಿ ಬದುಕ್ತಕ್ಕಂತ ಅವಸ್ಥೆ ನಂದಾಗಿದೆ. ಗಂಡು ಮಕ್ಕಳಿದ್ರೆ ಅವಸಾನ ಕಾಲದಲ್ಲಿ, ವಯಸ್ಸಾದಂತಹ ಕಾಲದಲ್ಲಿ ತಂದೆ ತಾಯಿಯರನ್ನ ಬಹಳ ಜೋಪಾನವಾಗಿ ಮಾಡ್ತಾರೆ ಅನ್ನೋ ನಂಬಿಕೆ. ನನ್ಗೆ 5 ಜನ ಗಂಡು ಮಕ್ಕಳಿದ್ರು ಕೂಡ ಕಡೆಗಾಲದಲ್ಲಿ ಅವ್ರ ಜೊತೆ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬಾಳುವಂತ ಭಾಗ್ಯ ನಂದಾಗ್ಲಿಲ್ವಲ್ಲ. ಹಾಗಾದ್ರೆ ಅವರೆಲ್ಲ ಇದ್ರೂ ಕೂಡ ಸತ್ತಂತಲ್ವ ಈ ಪಾಲಿಗೆ, ತಾಯಿ ಪಾಲಿಗೆ. ಬೇರೆಯವ್ರ ಅನ್ನ ತಿಂತಾ ಇದ್ದೀನಿ, ಬೇರೆಯವರ ಆಸ್ಥಾನದಲ್ಲಿ ಭೂಮಿಗೆ ಭಾರವಾಗಿ ಜೀವಿಸ್ತಾ ಇದ್ದೀನಿ. ನನ್ನ ಜೀವನಕ್ಕೆ ನಿಜವಾಗ್ಲೂ ಅರ್ಥ ಇದ್ಯಾ ಕೃಷ್ಣ? ನೀನೇನಾದ್ರೂ ಇಲ್ಲಿಂದ ಅರ್ಜುನನ ಬಳಿಗೆ ಹೋದ್ರೆ ಹೇಳು, ನಂದೊಂದು ಮಾತು ಹೇಳ್ಬೇಕಿದೆ. ಕ್ಷತ್ರಿಯರು ಯಾಕಾಗಿ ಮಕ್ಕಳನ್ನ ಹಡಿತಾರೆ, ಆ ಉದ್ದೇಶವನ್ನ ಸಫಲ ಮಾಡ್ತಕ್ಕಂಥ ಕಾಲ ಈಗ ಬಂದೋದಗಿದೆ ಅಂತ ಹೇಳ್ಬಿಡು. ಕುಂತಿಯ ದುಃಖದ ಮಾತುಗಳಿಗೆ ಕೃಷ್ಣ ಸಮಾಧಾನವನ್ನ ಹೇಳ್ತಾ ಇದ್ದಾನೆ. ಅತ್ತೇ, ನಿನ್ನಂತ ಮಹಾತ್ಯಾಗಿಗಳು ಯಾರಮ್ಮ ಇದ್ದಾರೆ ಈ ಲೋಕದಲ್ಲಿ? ಸ್ವಲ್ಪ ಕಾಲ ಸಹಿಸ್ಕೋ. 14 ವರ್ಷ ಅಂತ ಅಂದೆ, 14 ವರ್ಷ ಸಹಿಸ್ಕೊಂಡಿದ್ಯಾ, ಇನ್ನು ಸ್ವಲ್ಪ ವರ್ಷ ಸಹಿಸ್ಕೋಬಾರ್ದ? ಅಥವಾ ಸ್ವಲ್ಪ ದಿನಗಳು ನೀನ್ ಸಹಿಸ್ಕೋಬಾರ್ದ? ಎಲ್ಲ ಸರಿಯಾಗತ್ತೆ. ಕುಂತಿ ಹೇಳ್ತಾಳೆ, ನಿನ್ನ ಪ್ರಭಾವ ಗೊತ್ತು ಕೃಷ್ಣ. ನಿನ್ನ ಮಾತು ಯಾವತ್ತೂ ಸುಳ್ಳಾಗಲ್ಲ ಅಂತ ನಂಬಿದ್ದೀನಿ ನಾನು. ಯಾಕಂದ್ರೆ ನೀನು ಸತ್ಯ ಪ್ರತಿಜ್ಞ. ನೀನು ನುಡಿದಂತಹ ವಾಕ್ಯಗಳಲ್ಲಿ ಅಸತ್ಯ ಇರೋದಿಲ್ಲ. ರಾತ್ರಿ ಕಳೀತಾ ಬಂತು. ವಿದುರ, ಶ್ರೀಕೃಷ್ಣ, ಕುಂತಿ ಯಾರೂ ಕೂಡ ನಿದ್ರೆಯನ್ನ ಮಾಡ್ಲೇ ಇಲ್ಲ. ಸೂರ್ಯೋದಯ ಆಯ್ತು. ಕೃಷ್ಣ ತನ್ನ ವಾಡಿಕೆಯಂತೆ ಎದ್ದು ಸ್ನಾನವನ್ನ ಮಾಡಿ ಅಗ್ನಿಕವನ್ನ ಮುಗಿಸ್ತಾನೆ. ಬ್ರಾಹ್ಮಣರಿಗೆ ದಾನವನ್ನ ಕೊಟ್ಟು ಅಗ್ನಿಹೋತ್ರವನ್ನ ಮುಗಿಸ್ತಾನೆ. ಪ್ರದಕ್ಷಿಣೆಯನ್ನ ಮಾಡಿ ಗೋಪೂಜೆಯನ್ನ ಮಾಡಿ ಹಿರಿಯರಾದಂತಹ ಕುಂತಿ ಅತ್ತೆಗೆ ಒಂದು ನಮಸ್ಕಾರವನ್ನ ಮಾಡಿ ಹೊರಡಕ್ಕೆ ಸಿದ್ಧನಾದಾಗ ಸಾತ್ವಿಕ ಪ್ರತ್ಯಕ್ಷನಾದ. ಉಡುಪು ತೊಡುಪು ಎಲ್ಲ ತೊಡಸ್ಕೊಂಡ್ರು. ಹೊರಡೋ ವೇಳೆ ಅರಮನೆಯಿಂದ ವಾದ್ಯ ಮೇಳದವರು ಬಂದು ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಛತ್ರ, ಚಾಮರ, ದೀವಟಿಕೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ, ಸ್ವಯಂ ಕೃಷ್ಣನನ್ನ ಕರ್ಕೊಂಡು ಹೋಗ್ಲಿಕ್ಕೆ ದುಶ್ಯಾಸನ, ವಿಕರ್ಣ, ವಿಶಂತಿ, ವಿಮಂಶಂತಿ ಎಲ್ರು ಬಂದ್ಬಿಟ್ಟು ವಾಸುದೇವನಿಗೆ ಜಯವಾಗಲಿ, ಅರಮನೆಯಲ್ಲಿ ಕೂರ್ಲಿಕ್ಕೆ ಏರ್ಪಾಡಾಗ್ಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಈ ಕಡೆ ಶ್ರೀಕೃಷ್ಣ ಸಾತ್ವಿಕಿಗೆ ಹಸ್ತಲಾಘವನ್ನ ಕೊಟ್ಟಿದ್ದಾನೆ. ರಥದೊಳಗೆ ಕೂತ್ಕೊಂಡ. ಅಂದ್ರೆ ಸಾತ್ಯಕಿ ತನ್ನ ಬಲಗೈಯನ್ನ ಚಾಚಿ ಕೃಷ್ಣನಿಗೆ ರಥದಲ್ಲಿ ಹತ್ಲಿಕ್ಕೆ ಸಹಾಯವನ್ನ ಮಾಡಿ ಕೃಷ್ಣನ ರಥದಲ್ಲಿ ಆಸೀನರನ್ನಾಗಿ ಮಾಡಿದ್ದಾರೆ. ಹಿಂದಿರುಗಿ ನೋಡಿ ಕೃಷ್ಣ ಆಯುಧಗಳಿಗೆ ಪುಷ್ಪಾಂಜಲಿಯನ್ನ ಕೊಟ್ಟ.
ಆಯುಧಗಳ ದೇವತೆಗಳಿಗೆ ನಮಸ್ಕಾರವನ್ನ ಮಾಡ್ತಾನೆ. ಅಲ್ಲಿ ಮುಂದೆ ಇದ್ದಂತಹ ಕೌರವ ರಾಜಪುತ್ರರು ಕೃಷ್ಣನನ್ನ ನೋಡಿ ಅವನು ಪುಷ್ಪಾಂಜಲಿಯನ್ನ ಅರ್ಪಿಸಿ ನಮಸ್ಕಾರವನ್ನ ಮಾಡಿದ್ ನೋಡಿ ಒಬ್ರಿಗೊಬ್ರು ಮುಖ ನೋಡ್ಕೊಂತ ಇದ್ದಾರೆ, ಏತಕ್ಕೋಸ್ಕರ ಕೃಷ್ಣ ಹೀಗ್ ಮಾಡ್ದ. ದಾರುಕ ಬೆಂಗಾವಲಾಗಿ ಕೃಷ್ಣನ ಮುಂದೆ ಬಂದು ಕುತ್ಕೊಂಡ. ಯಾದವರ ಕುದುರೆ ಸವಾರರ ಒಂದು ತುಕ್ಕಡಿ ಮುಂದೆ ನಡೆದ್ರೆ ಇನ್ನೊಂದು ತುಕ್ಕಡಿ ಹಿಂದೆ, ಇನ್ನೆರಡು ತುಕ್ಕಡಿಗಳು ಆ ಕಡೆ ಈ ಕಡೆ. ಅಂದ್ರೆ ಒಂದು ಸೇನಾ ಸಮೂಹ ಮುಂದ್ಗಡೆ ಒಂದಷ್ಟು ಜನ, ಹಿಂದ್ಗಡೆ ಒಂದಷ್ಟು ಜನ, ಬಲ್ಗಡೆ ಒಂದಷ್ಟು ಜನ, ಎಡ್ಗಡೆ ಒಂದಷ್ಟು ಜನ. ಕೃಷ್ಣ ಬರೋ ಸುದ್ದಿಯನ್ನ ಕೇಳಿ ಎರಡು ಬೀದಿಗಳಲ್ಲಿ ನಿಂತು ಸ್ವಾಗತವನ್ನ ಹಾಡ್ತಾ ಹಾಡ್ ಹೇಳ್ತಾ ಇದ್ದಾರೆ ಹೆಣ್ಮಕ್ಳೆಲ್ಲ. ಬ್ರಾಹ್ಮಣರೆಲ್ಲ ವೇದ ಮಂತ್ರಗಳನ್ನ ಪಠಿಸ್ತಾ ಇದ್ದಾರೆ. ಕೃಷ್ಣ ಎಲ್ಲರಿಗೂ ಕೈಯನ್ನ ಬೀಸಿ ಅವರಿಗೆಲ್ಲರಿಗೂ ಕೂಡ ಸಂತೋಷವನ್ನ ಪಡಿಸ್ತಾ ಇದ್ದಾನೆ. ಕೃಷ್ಣನ ಕುದುರೆಗಳಿಗೆ ಕೃಷ್ಣನ ಮನಸ್ಸು ಅರ್ಥ ಆಗಿತ್ತು. ಜನಗಳೆಲ್ಲ ಕೃಷ್ಣನನ್ನ ನೋಡ್ಬೇಕು, ಕೃಷ್ಣ ಅವರಿಗೆ ಆಶೀರ್ವಾದವನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೃಷ್ಣನ ರಥದ ಕುದುರೆಗಳು ಬಹಳ ನಿಧಾನವಾಗಿ ನಡಿಲಿಕ್ಕೆ ಶುರು ಮಾಡ್ತು. ವಾದ್ಯ ಮೇಳಗಳ ಲಯಕ್ಕೆ ತಕ್ಕಂತೆ ಕುದುರೆಗಳು ಹೆಜ್ಜೆ ಹಾಕ್ತಾ ಮುಂದೆ ಹೋಗ್ತಾ ಇದ್ದಾವೆ. ಮತ್ತೆ ದ್ರೋಣ ಭೀಷ್ಮರು ಅರಮನೆಗಳ ಬಾಗಿಲಲ್ಲಿ ನಿಂತ್ಕೊಂಡು ಹೂಹಾರವನ್ನ ಹಿಡಿದು ಸ್ವಾಗತ ಮಾಡಕ್ಕೆ ಮುಂದಾದ್ರೆ ಕೃಷ್ಣ ಬೇಕು ಅಂತ ಮತ್ತೊಮ್ಮೆ ಅವ್ರ ಕಡೆ ತನ್ನ ದೃಷ್ಟಿಯನ್ನ ಹಾಯಿಸ್ಲಿಲ್ಲ. ಜನಗಳ ಕಡೆ ನೋಡಕ್ ಶುರು ಮಾಡ್ದ. ಭೀಷ್ಮ ದ್ರೋಣರಿಗೆ ಅರ್ಥ ಆಯ್ತು. ವಿಧಿ ಇಲ್ದೆ ಕೃಷ್ಣನ ರಥವನ್ನ ಹಿಂಬಾಲಿಸಿದ್ರು. ಅರಮನೆಯ ಬಾಗಿಲಲ್ಲಿ ಧೃತರಾಷ್ಟ್ರ ನಿಂತಿದ್ದ. ಕೃಷ್ಣನಿಗೆ ಬಾಗಿಲಲ್ಲಿ ಒಂದು ಎಳೆ ಎತ್ತುಕರವನ್ನ ಮಧುಪರ್ಕವನ್ನ ಪುರೋಹಿತರು ಸಮರ್ಪಣೆಯನ್ನ ಮಾಡಿದ್ರು. ಕೃಷ್ಣ ಹಣ್ಣಿನ ತಟ್ಟೆಯಲ್ಲಿದ್ದಂತ ಹಣ್ಣುಗಳನ್ನ ಕರುವಿಗೆ ತಿನ್ನಿಸಿ ಅದರ ತಲೆಯನ್ನ ಮುಟ್ಟಿ ಮುದ್ದಾಡ್ದ ಕೃಷ್ಣ. ಅದು ಅಂಬಾ ಅಂಬಾ ಅಂತ ಶಬ್ದ ಮಾಡ್ತು ಕೃಷ್ಣ ಮುಟ್ಟಿದ ತಕ್ಷಣ. ಆ ಕ್ಷಣದಲ್ಲಿ ಆ ಕರುಗು ಪಾಂಡು ಪುತ್ರರಂತೆ ಅಂಬಾ ಅಂತ ತಾಯಿನ ಕರೆದಂತಹ ಆ ಮಮತೆಯ ಕೂಗು ಕೃಷ್ಣನಿಗೆ ಭಾಸ ಆಯ್ತು. ಪಾಂಡವರೇ ಕೃಷ್ಣನನ್ನ ತಾಯಿ ಸ್ವರೂಪದಲ್ಲಿ ಅಂಬಾ ಅಂದ್ರೇನು ಅಂತ ಪಾಂಡವರು ನೆನಪಾಗೋದ್ರು ಕೃಷ್ಣನ ಮನಸ್ಸಲ್ಲಿ. ಒಳಗೆ ಪ್ರವೇಶ ಮಾಡಿದಂತಹ ಕೃಷ್ಣನಿಗೆ ಅಚ್ಚರಿ ಕಾದಿತ್ತು. ಬೇರೊಂದು ದಾರಿಯಲ್ಲಿ ವಿದುರ ಯಾರಿಗೂ ಹೇಳದೆ ಮೊದಲೇ ಬಂದು ದೊರೆ ಪಕ್ಕ ನಿಂತಿದ್ದ. ಸಾವಿರಾರು ಜನ ಋಷಿಮುನಿಗಳು ಆ ಸಭೆಯಲ್ಲಿ ಹಾಕಿದಂತ ಆಸನಗಳಲ್ಲಿ ಕೂತ್ಕೊಳ್ಳೋ ಜಾಗ ಇಲ್ಲದೆ ಸಾವಿರಾರು ಜನ ನಿಂತ್ಕೊಂಡಿದ್ದಾರೆ. ಕಣ್ಣ ವ್ಯಾಪ್ತಿಯಲ್ಲಿ ಅದನ್ನೆಲ್ಲ ನೋಡಿದ ಕೃಷ್ಣ ಯಾಕೋ ಸ್ವಲ್ಪ ಇರಸ್ ಮುರ್ಸಾಯ್ತು ಕೃಷ್ಣನಿಗೆ. ಭೀಷ್ಮ ದ್ರೋಣರಿಗೆ ಅದು ಅರ್ಥ ಆಯ್ತು, ವಿದುರನಿಗೂ ಅರ್ಥ ಆಯ್ತು. ಇಷ್ಟು ವಿಶಾಲವಾದ ಸಭೆಯಲ್ಲಿ ನಿಂತ್ಕೊಳ್ಳಕ್ಕೂ ಕೂಡ ಅವಕಾಶ ಇರದಂತೆ ಭೂಮಂಡಲದ ರಾಜರು ಋಷಿಗಳು ಬಂದಿರೋದು ಭಾಗ್ಯನೇ. ಆದ್ರೆ ಅವ್ರು ಕೂತ್ಕೊಳಕ್ಕೊಂದು ಆಸನದ ವ್ಯವಸ್ಥೆ ಮಾಡಿಲ್ವ, ಸರಿಯಾದ ವ್ಯವಸ್ಥೆ. ಅವ್ರು ಈ ರೀತಿ ಸಭೆ ಮುಗಿಯೋ ತನಕ ನಿಂತ್ಕೊಂಡೇ ಇರಬೇಕಾ? ಬೇಗ ಆಸನಗಳನ್ನ ತಂದು ಹಾಕಿ ಅಂತ ಆಜ್ಞಾಪಿಸ್ತಾನೆ. ಆಸನಗಳೆಲ್ಲ ತಂದು ಹಾಕಿದ್ರು. ಎಲ್ರು ಸಿಕ್ ಜಾಗದಲ್ಲಿ ಕೂತ್ಕೊಂಡ್ರು. ಎಲ್ಲಿ ಬೇಕೋ ಅಲ್ಲಿ ಸ್ವಲ್ಪ ಗಲಿಬಿಲಿ ಆಯ್ತು. ಕೃಷ್ಣ ಮಾತ್ರ ಇನ್ನು ಸಭಾಸ್ಥಾನದಲ್ಲೇ ನಿಂತಿದ್ದಾನೆ. ಅವನು ಪ್ರವೇಶಿಸ್ ಕೂಡ್ಲೆ ಎಲ್ರೂ ಹೋಗಿ ಒಳಗಡೆ ಜಾಗ ಹಿಡ್ಕೊಂಡು ಕೂತ್ಕೊಂಡ್ರು. ಈ ಕಡೆ ದುರ್ಯೋಧನ ತನ್ನ ಸಭಾಭಟರಿಗೆ ಆಜ್ಞೆನ ಮಾಡ್ತಾ ಇದ್ದಾನೆ. ಇವನು ಗೊಲ್ಲ, ಕಳ್ಳ, ಶೀಲವಿಲ್ಲದ ಕುತಂತ್ರಿ. ಇವನಿಗೆ ಯಾವ ಗೌರವವನ್ನು ತೋರಿಸೋ ಅವಶ್ಯಕತೆ ಇಲ್ಲ. ಅವನು ಒಳಗಡೆ ಬಂದಾಗ ಯಾರೊಬ್ರು ಎದ್ದು ಗೌರವ ತೋರಿಸಬಾರ್ದು. ತಮ್ಮಂದ್ರ ನೀವು ಕೇಳಿಸ್ಕೊಳ್ಳಿ, ಚಪ್ಪಾಳೆ ಹೊಡಿಬಾರ್ದು. ಬಂದ್ರೆ ಬರ್ತಾನೆ, ಬೇಕಾದ ಆಸನದಲ್ಲಿ ಕೂತ್ಕೊಂತಾನೆ. ಬಂದಿದ ತಕ್ಷಣ ಅವನು ವಾಪಸ್ ಹೋಗ್ಲಿ. ಇಷ್ಟ ಆಗ್ಲಿಲ್ಲ ಅಂದ್ರೆ ಅಂತ ದುರ್ಯೋಧನ ಎಲ್ರಿಗೂ ಆಜ್ಞೆ ಮಾಡ್ದ.
ಕೃಷ್ಣ ಬಾಗಿಲಲ್ಲಿ ಸ್ವಲ್ಪ ನಿಂತಿದ್ನಲ್ಲ, ಅವನ ಶ್ರೀಮಂಗಳ ವಿಗ್ರಹದಲ್ಲಿ ಒಂದು ಮಿಂಚು ಮಿಂಚಿತು. ಅವನು ಹೊರಗಡೆ ನಿಂತಿದ್ದ, ಒಳಗಡೆ ಪ್ರವೇಶ ಮಾಡ್ಬೇಕಿತ್ತು. ಪರಮಾತ್ಮ ಅವನ ವಿಗ್ರಹ ಲಕ್ಷಣ ಅಂದ್ರೆ ಅವನ ಒಂದು ತೇಜಸ್ಸಿನಿಂದ ಒಂದು 1000 ಸೂರ್ಯ ಪ್ರಭೆ ಬಂದ್ರೆ ಹೇಗಾಗುತ್ತೋ ಹಾಗೆ ಒಂದು ದೊಡ್ಡದಾದಂತಹ ಬೆಳಕು ಬಂದ್ಬಿಡ್ತಿದ್ದಕ್ಕಿದ್ದಂಗೆ. ಎದ್ದು ನಿಂತ್ಬಿಟ್ರು ಜನ ಎಲ್ಲ, ಜೈಕಾರ ಮಾಡಿದ್ರು, ಜಪ ಮಾಡ್ತಾ ಇದ್ದಾರೆ, ಮಂತ್ರ ಹೇಳ್ತಾ ಇದ್ದಾರೆ, ವಾದ್ಯ ಮೇಳ ಜೋರಾಗಿ ಶಬ್ದ ಮಾಡ್ತಾ ಇದ್ದಾರೆ. ವಿದುರನ ಎದ್ದು ಹೋಗಿ ಬಾಗಿಲಲ್ಲಿ ಕೃಷ್ಣನನ್ನ ಕರೆತರ್ಲಿಕ್ಕೆ ಮುಂದಾದ. ಆ ಕ್ಷಣದಲ್ಲಿ ಇನ್ನೊಂದು ಮಹಾ ಅಚ್ಚರಿ ನಡೀತು. ದುರ್ಯೋಧನ ಹೇಳಿದ್ದ ಯಾರು ಎದ್ದು ನಿಂತ್ಕೊಳ್ಬಾರ್ದು ಅಂತ. ದುರ್ಯೋಧನ ಎದ್ದು ನಿಂತು ಕೈ ಮುಗಿದು ಕೃಷ್ಣನಿಗೆ ಜಯ ಅಂತ ಕೂಗ್ಬಿಟ್ಟ. ಯಾವಾಗ ದುರ್ಯೋಧನನೇ ಎದ್ದು ನಿಂತು ಶ್ರೀಕೃಷ್ಣನಿಗೆ ಜಯವಾಗಲಿ ಎಂದು ಬಿಟ್ಟು ಇರೋ ಬರೋರೆಲ್ಲ ಎದ್ದು ನಿಂತ್ಕೊಂಡು ಜೋರ ಕೂಗಕ್ ಶುರು ಮಾಡ್ಬಿಟ್ರು. ನಿಧಾನವಾಗಿ ಕೃಷ್ಣ ಹೆಜ್ಜೆಯನ್ನ ಹಾಕ್ತಾ ಮುಂದೆ ಬರ್ತಾ ಇದ್ರೆ ಒಂದು ಕ್ಷಣ ಇಡೀ ಸಭೆ ಶಾಂತ ರೀತಿಯಲ್ಲಿದೆ. ಕೃಷ್ಣನಿಗೆ ಗೌರವ ರಕ್ಷಣೆ ಸಿಕ್ತು. ಅಂತೂ ಏನೋ ರಹಸ್ಯ ಇತ್ತು ಅಲ್ಲಿ. ಕೃಷ್ಣನ ಕಡೆಯವರು ಮಾತ್ರ ದುರ್ಯೋಧನರನ್ನ ಯಾರನ್ನೂ ನಂಬಕ್ ಸಿದ್ಧವಾಗಿಲ್ಲ, ಸಾತ್ಯಕಿ ಕೂಡ. ಯಾಕಂದ್ರೆ ಯುದ್ಧದ ಸಮಯ. ಅಲ್ಲಿಂದ ಬಂದಿರ್ತಕ್ಕಂಥ ದೂತನಿಗೆ ಏನೋ ಕೇಡ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದಾರೆ ಏನೋ ಗುಸು ಗುಸು ಮಾತಿನ ಪಿಸು ಪಿಸು ಸಾತ್ಯಕಿ ಕಿವಿಗೆ ಬಿತ್ತು. ಇನ್ನೊಂದು ಅಚ್ಚರಿ, ಕೃಷ್ಣ ಕೂತ್ಕೊಳಕ್ಕೆ ಧೃತರಾಷ್ಟ್ರ ರಾಜನ ಪಕ್ಕದಲ್ಲಿ ಇನ್ನೊಂದು ಉನ್ನತಾಸನವನ್ನ ಹಾಕ್ಬಿಟ್ಟಿದ್ರು, ಅವನ ಸರಿ ಸಮಾನವಾದ ಆಸನ. ಅದು ಬಂಗಾರದ ಆಸನ. ಆ ಬಂಗಾರದ ಆಸನದ ಹೊಳಪು ಎಲ್ಲರ ಕಣ್ ಕುಗ್ತಾ ಇದೆ. ಅದಕ್ಕೆ ನಾನಾ ವರ್ಣಗಳ ಮಣಿಹಾರಗಳನ್ನು ಅಲಂಕಾರ ಮಾಡಿದ್ದಾರೆ. ಆ ಆಸನದಲ್ಲಿ ಕೂತ್ಕೊಳ್ಳಕ್ಕೆ ಮೆಟ್ಲು, ಹತ್ತಿ ಕೂತ್ಕೊಂಡ್ಲಿಕ್ಕೆ, ಹತ್ತಿ ಕೂತ್ಕೊಂಡಾದ್ಮೇಲೆ ಪಾದವನ್ನ ಇಟ್ಕೊಂಡ್ಲಿಕ್ಕೆ ಪಾದಪೀಠ ನವರತ್ನಾಲಂಕಾರಗಳಲ್ಲಿ ಶೋಭಿಸ್ತಾ ಇದೆ. ಕೂತ್ಕೊಂತಕ್ಕಂಥ ಜಾಗದಲ್ಲಿ ಮೃದುವಾದ ಒಂದು ಪುಟ್ಟ ಒಂದು ಹೊದ್ದು, ಒಂದು ಚಾದನೆ, ಅಂದ್ರೆ ಆ ಕಡೆ ಈ ಕಡೆ ಕೈಯನ್ನ ಇಟ್ಕೊಂಡ್ಲಿಕ್ಕೆ ಬಹಳ ಮೆತ್ತಗಿರ್ತಕ್ಕಂಥ ಒಂದು, ಈಗ ನಾವು ದಿಂಬು ಅಂತ ಏನ್ ಕರಿತೀವಿ ಹಾಗೂ ಹಿಂದೆ ವರ್ಕೊಂಡ್ಲಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಸನ. ಈ ರೀತಿಯಾಗಿ ಆ ಆಸನದ ಸೊಬಗಿದೆ. ಅಷ್ಟೇ ಅಲ್ಲದೆ ಅದು ಬಹಳ ತಣ್ಣಗಿದೆ, ಸುಗಂಧ ಪೂರಿತವಾಗಿದೆ, ಪುಷ್ಪಾಲಂಕೃತವನ್ನ ಮಾಡಿದ್ದಾರೆ. ಯಾವುದೇ ದೃಷ್ಟಿ ನೋಡಿದ್ರೂ ಕೂಡ ಪಂಚ ಪ್ರಕಾರಗಳಲ್ಲೂ 5 ರೀತಿಯಲ್ಲೂ ಗಮನ ಕೊಟ್ರೂ ಕೂಡ ಉತ್ತಮಾಸನ ಅಂತ ಕರಿತೀವಿ ನಾವು. ಇನ್ನೇನು ಕೃಷ್ಣ ಕೂತ್ಕೋಬೇಕು, ಕೃಷ್ಣನ ಆಸನ, ಈ ಕೃಷ್ಣ ಕೂತ್ಕೋಬೇಕಲ್ಲಿ. ತಾಳು ತಾಳು ಶ್ರೀಕೃಷ್ಣ ಅಂತ ವಿದುರ ಕೃಷ್ಣನ ಕೈ ಹಿಡಿದು ಹಿಂದೆ ಎಳೆದು ಬಿಟ್ಟ. ಸಭೆಯಲ್ಲಿ ಯಾರು ಕೂತಿಲ್ಲ, ಸಭಾ ಮರ್ಯಾದೆ ಅಂತ ಒಂದಿರುತ್ತೆ. ರಾಜನಾದಂತಹ ಧೃತರಾಷ್ಟ್ರ ಕೂಡ ನಿಂತೇ ಇದ್ದ, ನಿನ್ನ ದುರ್ಯೋಧನ ಸಹ. ಇವನದೇನು ಅಧಿಕ ಪ್ರಸಂಗ ಅನ್ನೋ ತರ ದುರ್ಯೋಧನ ಸಿಂಡ್ರಿಸ್ಕೊಂಡು ಒಂದ್ ಹೆಜ್ಜೆ ಮುಂದೆ ಬಂದು ವಿದುರನ ಕಡೆ ಕ್ರೂರ ದೃಷ್ಟಿಯಿಂದ ನೋಡ್ದ. ಆಗ ವಿದುರ ಏನ್ ಮಾಡ್ತಾ ಇದ್ದಾನೆ, ಯಾವ ಉದ್ದೇಶಕ್ಕೋಸ್ಕರ ವಿದುರ ಕೃಷ್ಣನ ಕೈಯನ್ನ ಹಿಡಿದು ಹಿಂದಕ್ಕೆ ಎಳ್ದ ಅಂದ್ರೆ, ಕೃಷ್ಣನಿಗಾಗಿ ತಯಾರಿಸಿರ್ತಕ್ಕಂಥ ಬಂಗಾರದ ಆಸನದ ಹತ್ರ ಹೋದ್ರು. ಪೀಠದ ಆಸನ ಭಾಗ ಹೊದಿಕೆಗಳನ್ನ ಒಂದೊಂದಾಗಿ ಕಳಚಿ ಅತ್ತ ಇತ್ತ ಎಳೆದಾಡಿ ನಿಧಾನವಾಗಿ ಒಳಗಡೆ ಎಲ್ಲ ಕೈ ಹಾಕಿ, ಅಲ್ಲ ಹಾವಿದ್ಯೋ ಚೇಳಿದ್ಯೋ, ಯಾವ್ದಾದ್ರು ವಿಷ ಜಂತು ಏನಾದ್ರು ಬಿಟ್ಬಿಟ್ಟಿದಾರ, ಅಥವಾ ರಾಸಾಯನಿಕ ಏನಾದ್ರು ಇಟ್ಬಿಟ್ಟಿದಾರ, ಅಥವಾ ವಿಷ ಸ್ಫೋಟ ಏನಾದ್ರು ಇಟ್ಬಿಟ್ಟಿದಾರ ಅಂತ ಎಲ್ಲ ನೋಡಿ ಅಲ್ಲಿ ಏನು ಇಲ್ಲ ಅಂತ ಆದ್ಮೇಲೆ
ಭಕ್ತಿಭಾವದಿಂದ ಮತ್ತೆ ಎಲ್ಲ ವಸ್ತುಗಳನ್ನ ಹಾಗೇ ಜೋಡಿಸಿ ಮುಖದಲ್ಲಿ ಒಂದು ಮಂದಹಾಸವನ್ನ ಬೀರ್ತಾ, ಮಧುಸೂದನ, ಈಗ ನಿಶಂಕನಾಗಿ ಕೂಡಬಹುದು ಅಂತ ತಾನೇ ಕೈಯನ್ನ ಹಿಡಿದು ಕೂಡಿಸ್ತಾನೆ. ಅದು ವಿದುರನ ಮುಂಜಾಗರತೆಯ ಕ್ರಮ. ಒಂದೊಂದಕ್ಕೂ ಒಂದೊಂದು ವಿಶೇಷವಾಗಿದೆ. ಕೃಷ್ಣನ ಯೋಗ್ಯತೆಯನ್ನು ಅರಿದಂತಹ ವಿದುರ ಅವ್ನಿಗೇನು ಬೇಕೋ ಅದನ್ನ ಮಾಡ್ದ. ಕೃಷ್ಣನ ಯೋಗ್ಯತೆಯನ್ನು ಅರಿದಂತಹ ದುರ್ಯೋಧನ ಅವನ್ಗೇನ್ಕೋ ಅದ್ ಮಾಡ್ತಾನೆ. ಸಮುದ್ರ ಉಕ್ಕೇರೋದು ಸ್ವಾಭಾವಿಕ ಹೊರತು ಪರಪ್ರೇರಣೆಯಿಂದಲ್ಲ. ನಾವು ಸಮುದ್ರ ಮುಂದೆ ನಿಂತ್ಕೊಂಡ್ಬಿಟ್ಟು ಸಮುದ್ರ ನೀನು ಉಕ್ಕು ಅಂದ್ರೆ ಉಕ್ಕಲ್ಲ, ಅದು ಅದ ಸ್ವಂತಹ ಪ್ರೇರಣೆ ಆಗಬೇಕು. ಹಾಗೆ ಪ್ರೀತಿ ಅನ್ನೋದು ಕೂಡ, ಭಕ್ತಿ ಅನ್ನೋದು ಕೂಡ ಯಾರೋ ಹೇಳಿ ಬರೋದಲ್ಲ, ನಿಮ್ಮಲ್ಲೇ ಉಕ್ಕಬೇಕದು. ಬೇರೆಯವ್ರು ಹೇಳಿ ಬಂದಿದ್ದು ಅರೆಕ್ಷಣ ಅಥವಾ ಅರೆಗಳಿಗೆ, ನಿಮ್ಮ ಮನಸ್ಸಿಗೆ ಬಂದು ಭಕ್ತಿ ಅಥವಾ ಪ್ರೀತಿ ಅನ್ನೋದು ಏನಾದ್ರೂ ಉಕ್ಕಿದ್ರೆ ಅದು ಶಾಶ್ವತ. ಶ್ರೀರಂಗದಲ್ಲಿ ಸ್ವಾಮಿ ರಂಗನಾಥನ ಉತ್ಸವ ಹೊರಡುತ್ತೆ. ಪಿಳ್ಳೈ ಉರಂಗಾವಿಲಿ ಅಂತ ದಾಸರು, ಧನುರ್ದಾಸರು, ರಾಮಾನುಜರ ಶಿಷ್ಯರವರು ಬಿಚ್ಗತ್ತಿ, ಬಿಚ್ಗತ್ತಿ ಅಂದ್ರೆ ಗೊತ್ತಲ್ಲ, ಒಂದು ಕತ್ತಿ ಹಿಡ್ಕೊಂಡು ಉತ್ಸವದುದ್ದಕ್ಕೂ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ನೋಡ್ತಾ ಹೋಗ್ತಾರೆ. ಏನಾದ್ರೂ ಸ್ವಲ್ಪ ಚಲನವಲನ ಬೇರೆ ತರ ಕಾಣಿಸಿದ್ರು ಕೂಡ, ಉತ್ಸವಕ್ಕೆ ಹಾನಿ ಆಗ್ತಾ ಇದೆ, ಭಂಗವಾಗ್ತಾ ಇದೆ ಅಂತ ಅಂದ್ರೂ ಕೂಡ ಅದನ್ನ ಅವರು ತಪ್ಪಿಸ್ತಿದ್ರಂತೆ. ಕ್ಷೀರ ಸಮುದ್ರದಲ್ಲಿ ಭಗವಂತ ಆದಿಶೇಷನ ಮೇಲೆ ಮಲಗಿರ್ತಾನೆ. ವೇದ ಮಂತ್ರಗಳನ್ನ ಹೇಳಬೇಕಾದ್ರೆ, ಎಲ್ರು ಒಟ್ಟಿಗೆ ಹೇಳಬೇಕಾದ್ರೆ, ಆ ಮಂತ್ರದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿ ಹಾಕಾರ ಹೂಕಾರ ಶಬ್ದ ಎಲ್ಲೆಲ್ಲೋ ಹೋಗ್ಬಿಟ್ರೆ ಆದಿಶೇಷನಿಗೆ ಅನುಮಾನ ಬಂದು ಆತನ 1000 ಹೆಡೆಯ ಬಾಯಿಂದ ವಿಷವನ್ನ ಉಗುಳ್ತಾನಂತೆ. ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕಿಲ್ಲ ನೀವು ಅಂದ್ರೆ, ಪರಮಾತ್ಮನಿಗೆ ಏನಾದ್ರೂ ಕುತ್ತು ಬರ್ತಿದೆ ಎಂದಾಗ ಅವನನ್ನ ರಕ್ಷಿಸ್ಲಕ್ಕೆ ಸದಾ ಕಾಲ ಯಾರಾದ್ರೂ ಸಿದ್ಧರಾಗಿರ್ತಾರೆ. ಕೆಲವೊಂದಕ್ಕೆ ದಿಗ್ಬಂಧನ ಅಂತ ಇರುತ್ತೆ, ಪ್ರೊಡಕ್ಷನ್ ಅಂತ ಒಂದು ಇರುತ್ತೆ. ಅಷ್ಟು ಈಸಿಯಾಗಿ ಅದನ್ನ ನಾವು ಭೇದಿಸ್ಲಿಕ್ಕೆ ಆಗಲ್ಲ. ಅದ್ ಭೇದಿಸ್ಬೇಕು ಅಂದ್ರೆ ಸರಿಯಾದ ರೀತಿಯಾದಂತಹ ವಿಚಾರ ಗೊತ್ತಿರ್ಬೇಕು ನಮ್ಗೆ. ಸಭೆ ಚಕಿತ ಆಯ್ತು ಈ ಸನ್ನಿವೇಶದಿಂದ, ಯಾರೂ ಮಾತಾಡ್ಲಿಲ್ಲ. ವಿದುರ ಮಾಡಿದ್ದು ಏನ್ ಅನ್ಸ್ಬಿಡ್ತು ಅಂದ್ರೆ, ದುರ್ಯೋಧನ ಏನೋ ಕಪಟ ಮಾಡಿದನೆ ಅನುಮಾನ ಎಲ್ರಿಗೂ ಬಂದ್ಬಿಡ್ತು. ಪಾಂಡವರನ್ನೇ ಜೀವ ಸಹಿತವಾಗಿ ಸುಟ್ಟಾಕಕ್ಕೆ ಆಲೋಚನೆಯನ್ನ ಮಾಡಿದಂತಹ ವ್ಯಕ್ತಿ ಕೃಷ್ಣನ್ಗೂ ಕೂಡ ಏನಾದ್ರೂ ಆಪತ್ತು ಅನ್ಬೋದು ಅಂತ ಪಿಸು ಪಿಸು ಅಂತ ಮಾತಾಡ್ಕೊಂಡ್ರು. ಕರ್ಣ ಶಕುನಿಯರು ಏಕಾಸ್ನಲ್ಲಿ ಕೂತ್ಕೊಂಡಿರೋರು ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ, ಅಲ್ಲ ಅಲ್ಲ, ನಾವು ಈ ಸಂಚನ್ನ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಕೃಷ್ಣ ಕೂತ್ಕೊಳ್ತಕ್ಕಂತ ಆಸನದಲ್ಲಿ ವಿಷ ಪ್ರಯೋಗವನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ನಮ್ಮ ಸಂಚು ವಿದುರನಿಗೆ ಹೇಗ್ ಗೊತ್ತಾಯ್ತು, ನಮ್ಮವರೇ ನಮಗೆ ಶತ್ರುಗಳು ಅಂತ ಇಬ್ರು ಮಾತಾಡ್ಕೊಂಡ್ರು. ಒಂದ್ ರೀತಿ ಭಯದ ವಾತಾವರಣ, ಋಷಿ ಮುನಿಗಳಿಗೆ ಆತಂಕ. ಅವರು ರಕ್ಷೋಗ್ಧ ಮಂತ್ರವನ್ನ ಪಡಿಸ್ತಾ ಇದ್ದಾರೆ, ಯಾರಿಗೂ ಏನು ಆಗಬಾರದು ಅಂತ. ನಿಧಾನವಾಗಿ ಮುಂದಿನ ಕಾರ್ಯ ಆರಂಭ ಆಗ್ತಾ ಇದೆ. ಒಂದು ಕಾಟಾಚಾರದ ಸ್ವಾಗತ ಆಯಿತು. ಈಗ ಧೃತರಾಷ್ಟ್ರ ಮಾತನ್ನ ಶುರು ಮಾಡ್ತಾ ಇದ್ದಾನೆ. ಮುಖ್ಯವಾಗಿ ರಾಜ ಮಾತಾಡ್ಬೇಕು ಯಾರಾದ್ರೂ ಬಂದಾಗ, ಹಾಗಾಗಿ ರಾಜಧರ್ಮವನ್ನ ಅವನು ನಿಭಾಯಿಸ್ತಾ ಇದ್ದಾನೆ. ಏನಂತ ಮಾತಾಡ್ತಾ ಇದ್ದಾನೆ? ಸಭ್ಯರೇ, ಎಲ್ರಿಗೂ ಸ್ವಾಗತ. ಇಂದು ಕುರುವಂಶದ ಶುಭೋದಯ ದಿನ. ಶ್ರೀಕೃಷ್ಣ ವಾಸುದೇವ ನಮ್ಮನ್ನ ಅವನಾಗಿ ಹುಡುಕಿಕೊಂಡು ಬಂದಿದ್ದಾನೆ. ಅವನು ಬಂದು ಹರಿಸೋದು ಅಂದ್ರೆ ಸುಮ್ನೆನಾ? ನಮ್ಮ ಭಾಗ್ಯ ಇದು. ಅವನಿಗೆ
ಅವನ ಜೊತೆ ಬಂದಂತಹ ಯಾದವ ವೀರರಿಗೆ ಎಲ್ರಿಗೂ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವನು ರಾಜರಾಜರನ್ನು ಅನುಗ್ರಹಿಸಿದಂತಹ ಸರ್ವಶಕ್ತ ವಸುದೇವ ದೇವಕಿ ಬಲಭದ್ರರಾಗಿ ಎಲ್ರೂ ಕ್ಷೇಮವಾಗಿದ್ದಾರೆ ಅಂತ ಅನ್ಕೊಂತೀನಿ ಕೃಷ್ಣ. ಯಾವ ಕಾರ್ಯಕ್ಕೋಸ್ಕರ ವಾಸುದೇವ ಇಷ್ಟು ದೂರದಿಂದ ಬಂದಿದ್ದಾನೋ ನಾವೆಲ್ಲ ಅವನ ಬಾಯಿಂದ ಕೇಳೋಣ. ಎಲ್ರಿಗೂ ಬೇಕಾಗಿರೋದು ಶಾಂತಿ. ಈ ಶಾಂತಿ ದೂತನ ಸಂದೇಶವನ್ನ ಕೇಳಲಿಕ್ಕೆ ನಾವೆಲ್ಲ ಉತ್ಸುಕರಾಗಿದ್ದೇವೆ. ಕೃಷ್ಣ ವಾಣಿಯನ್ನ ಆಲಿಸ್ಲಿಕ್ಕೆ, ಅವನನ್ನ ದರ್ಶನ ಮಾಡ್ಲಿಕ್ಕೆ ಬಂದಂತಹ ದೇವರ್ಷಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಮುನಿ ಪುಂಗವರೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ಕೃಷ್ಣನಿಗೆ ಗೌರವ ಸಮರ್ಪಣೆಯನ್ನು ಮಾಡೋಣ. ಒಂದು ಭಾಷಣ, ರಾಜನ ಭಾಷಣ. ಅವನು ಗೌರವ ಸಮರ್ಪಣೆ ಎಂದಿದ ತಕ್ಷಣ ಕೃಷ್ಣ ಮಾತಾಡ್ತಾ ಇದ್ದಾನೆ. ಈಗ ಗೌರವ ಸಮರ್ಪಣೆ ಮಾಡೋದು ಅನುಚಿತ, ಮಾಡಬಾರ್ದು. ಮೊದ್ಲು ನಾನು ಬಂದಿರ್ತಕ್ಕಂಥ ವಿಚಾರವನ್ನ ಕೇಳಿ, ನಾನು ಹೇಳಬೇಕಾಗಿರೋದ್ನೆಲ್ಲ ಹೇಳಿ ಮುಗಿಸ್ತೀನಿ. ಆಮೇಲೆ ನೀವು ನಾನು ಹೇಳಿರೋ ಮಾತನ್ನು ಒಪ್ಕೊಂಡ್ರೆ ನಿಮ್ ಗೌರವ ಸ್ವೀಕರಿಸ್ತೀನಿ. ಇಲ್ಲ ಅಂದ್ರೆ ಇದನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ನಾನು ಗೌರವ ತಗೊಳಕ್ ಬರ್ಲಿಲ್ಲ, ಬಂಧುತ್ವ ಪರಿಪಾಲನೆ ಮಾಡಕ್ ಬಂದಿದ್ದೀನಿ ಇಲ್ಲಿ. ನನ್ನ ಕೆಲಸ ಇಷ್ಟೇ, ಅನರ್ಥ ಆಗೋದನ್ನ ತಡೆಗಟ್ಟೋದು. ಲೋಕದಲ್ಲಿ ಎಲ್ರಿಗೂ ಕೂಡ ಒಳ್ಳೇದಾಗಬೇಕು. ಇಲ್ಲಿ ಮಹಾಮಹಿಮೆಯರ್ ಸೇರ್ಕೊಂಡಿದ್ದೀರಾ, ನನ್ನ ಮಾತಿಗೆ ಅವರ ಒಪ್ಪಿಗೆ ಇದೆ ಅಂತ ಭಾವಿಸ್ತೇನೆ ಅಂತ ಕೃಷ್ಣ ಮಾತನ್ನ ಶುರು ಮಾಡ್ತಾನೆ. ದುರ್ಯೋಧನನಿಗೆ ಇದು ಒಂಥರ ಅವಮಾನ ಆಗೋಯ್ತು. ಕರ್ಣನ ಕಿವಿಲಿ ಹೋಗಿ ಮಾತಾಡ್ತಾ ಇದ್ದಾನೆ, ಎಷ್ಟು ಸೊಕ್ಕು ಈ ಯಾದವನಿಗೆ, ಈ ಗೌರವ ಸಾಮಾನ್ಯನ, ಕುರುಕುಲದ ಗೌರವವನ್ನ ತಿರಸ್ಕಾರ ಮಾಡಕ್ ಏನ್ ಯೋಗ್ಯತೆ ಇದೆ ಅವನಿಗೆ? ಕೃಷ್ಣನ ಮಾತಿಗೆ ಋಷಿ ಮುನಿಗಳೆಲ್ಲ ಶ್ಲಾಘಿಸಿ ತಲೆ ತೂಗ್ತಾರೆ. ಕೌರವ ಕಡೆಯ ವೀರರು ಅಸಮಾಧಾನ ಆಗ್ತಾರೆ. ಇವ್ರಿಗೆ ಬೇಕೋ ಬೇಡವೋ, ಸುಮ್ನಿದ್ರೆ ಎಷ್ಟು ಒಳ್ಳೇದಿತ್ತು, ಅದನ್ನು ಬಾಯ್ಬಿಟ್ಟು ಯಾಕೆ ಹೇಳ್ಬೇಕಿತ್ತು? ಇದು ಎಚ್ಚರಿಕೆ ಮಾತವನ್ ಕೊಡ್ತಾ ಇರೋದು. ಕೌರವರು ನನ್ನ ಸಂಧಾನವನ್ನ ವಿಫಲಗೊಳಿಸಬಾರ್ದು ಅಂತಕ್ಕಂಥ ಸೂಚನೆ ಕೊಡ್ತಾ ಇದ್ದಾನೆ ಕೃಷ್ಣ. ಪ್ರಾರಂಭದಲ್ಲಿ ಇಷ್ಟೊಂದು ಬಿಸಿಯಾಗಿ ಮಾತಾಡ್ತಾ ಇದ್ದಾನೆ ಅಂದ್ರೆ ಮುಂದೆ ಇನ್ನೇನು ಹೇಳ್ತಾನೋ? ಯುದ್ಧಾರಂಭದ ವಾಕ್ ಸೂಚನೆ. ಕೃಷ್ಣ ಏನ್ ಇಟ್ಕೊಂಡಿದ್ದಾನೋ ಮನ್ಸಲ್ಲಿ ತಿಳ್ಕೊಳ್ಳೋಣ. ಭೀಷ್ಮ ದ್ರೋಣರ ಹತ್ರ ಪಿಸು ಪಿಸು ಮಾತನ್ನಾಡ್ದ. ದ್ರೋಣ ಮುಸಿಯನ್ನ ನಕ್ಕು ಹೌದು ಅಂದ. ಯುದ್ಧ ತಪ್ಪಿದ್ರೆ ಸಾಕು ಕುರು ಪಿತಾಮಹ, ಇನ್ನೇನು ಬೇಡ, ಕೃಷ್ಣನ ಪ್ರೇರಣೆ ಏನಿದ್ಯೋ. ಇಷ್ಟು ಹೇಳಿ ಭೀಷ್ಮ ಮೇಲೆದ್ದ. ಪ್ರಭು ಕೃಷ್ಣ, ವಾಸುದೇವ, ಈ ಸಭೆ ನಿನಗೆ ನಮಸ್ಕಾರವನ್ನ ಮಾಡತ್ತಪ್ಪ. ನಿನ್ನ ಮಾತುಗಳು ಅರ್ಥಪೂರ್ಣವಾದಂಥದ್ದು. ಇವರು ವಾಡಿಕೆಯಂತ ಗೌರವ ಸಮರ್ಪಣೆ ಮಾಡಕ್ಕೆ ಮುಂದಾದ್ರೂ ಅವ್ರದ್ದೇನು ತಪ್ಪಿಲ್ಲ. ಅದು ಮರ್ಯಾದೆ ಪ್ರಶ್ನೆ, ಕರ್ತವ್ಯ ಲೋಪ ಕೂಡ ಆಗಬಾರ್ದು. ಆದ್ರೆ ನೀನ್ ಹೇಳಿರೋದು ತಪ್ಪಿಲ್ಲ, ಯಾರೂ ತಪ್ಪು ತಿಳಿಬಾರ್ದು. ವೃದ್ಧನು ಕುಲ ಹಿರಿಯನು ಆದಂತಹ ನಾನು ನಿಮ್ಮನ್ನ ಶ್ಲಾಘಿಸ್ತೇನೆ. ನೀವು ಕೊಟ್ಟಂತಹ ಗೌರವ ಕೃಷ್ಣನಿಗೆ ಬಹಳ ಚೆನ್ನಾಗಿತ್ತು. ಶಾಂತವಾಗಿ ನಿನ್ನ ಮಾತನ್ನ ನಾವೆಲ್ಲ ಕೇಳ್ತೀವಿ, ನೀನ್ ಮಾತಾಡು ಅಂತ ಭೀಷ್ಮ ಹೇಳ್ದ. ಕೃಷ್ಣ ಎದ್ದು ನಿಂತ ಆಸನದಿಂದ ಎಲ್ರಿಗೂ ನಮಸ್ಕಾರವನ್ನ ಮಾಡ್ದ. ಕೃಷ್ಣನ ಮಾತುಗಳಲ್ಲಿ ಇವತ್ತು ಗಾಂಭೀರ್ಯ ಇದೆ, ಒಂದು ತೂಕ ಇದೆ, ಒಂದು ಮರ್ಮ ಇದೆ, ಒಂದು ಇಂಗಿತ ಇದೆ, ಒಂದು ಸೂಕ್ಷ್ಮ ಸೂಚನೆ ಇದೆ. ಸ್ವಚ್ಛವಾಣಿಯಿಂದ ಅತಿ ಶೀಘ್ರವಾಗಿ, ಸರಳವಾಗಿ, ನೇರವಾಗಿ ಕೃಷ್ಣ ಮಾತನ್ನ ಆರಂಭ ಮಾಡ್ತಾ ಇದ್ದಾನೆ. ಹಿರಿಯರೇ, ಗುರುಗಳೇ, ಕ್ಷತ್ರಿಯೋತ್ತಮರೇ, ಮಿತ್ರರೇ, ಜ್ಞಾತಿ ಬಾಂಧವರೇ, ನಾನು ಏನನ್ನ ಸ್ವೇಚ್ಛೆಯಾಗಿ ಸ್ವಾರ್ಥಕ್ಕಾಗೋ ಗರ್ವದಿಂದಲೋ ಅಥವಾ ನನ್ನ ಹೆಚ್ಚಳವನ್ನ ತೋರಿಸ್ಬೇಕು ಅಂತನೋ ಅಥವಾ ಯಾರ ಮೇಲಿರ್ತಕ್ಕಂಥ ದ್ವೇಷದಿಂದನೋ
ನಾನೇನೋ ಸಂಪಾದನೆಯನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದನೋ ಆಸೆಯಿಂದಲೋ ಕೀರ್ತಿ ಸಿಗ್ಬೇಕು ಅಂತಕ್ಕಂಥ ಕಾಮನಾಗೋ ನಾನಿಲ್ಲಿ ಬಂದಿಲ್ಲ. ನನ್ನ ಮಾತಿನ ವಾಕ್ ಪ್ರೌಢಿಮೆಯನ್ನ ಪ್ರದರ್ಶನ ಮಾಡಕ್ ನಾನಿಲ್ಲಿ ಬಂದಿಲ್ಲ. ನಾನು ನಿಸ್ವಾರ್ಥ ರಾಜಕಾರಣ ಮಾಡಕ್ ಬಂದಿದ್ದೀನಿ. ಇದು ನನ್ನ ಚರಿತ್ರೆಯಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕೃಷ್ಣ ಮಾತನಾಡ್ತಾ ಇದ್ರೆ ಕೃಷ್ಣನ ಮಾತನ್ನ ಪೂರ್ತಿಯಾಗಿ ಮಾತಾಡ್ಲಿಕ್ಕೆ ಬಿಡದಂತಹ ದುರ್ಯೋಧನ ಸಭಾ ಮರ್ಯಾದೆಯನ್ನ ಮೀರಿ ಮೇಲೆದ್ದು ನಿಂತ ಕರ್ಣನ ಮುಖವನ್ನ ನೋಡ್ದ. ಅವನೊಡನೆ ಮಾತಾಡುವಂತೆ ಆರಂಭ ಕೊಡ್ತಾನೆ, ಅವನಿಗೊಂದು ಸೂಚನೆಯನ್ನ ಕೊಡ್ತಾನೆ. ಅವನ ಮಾತಲ್ಲಿ ಹಠ ಇತ್ತು, ಮಂಡುತನ ಇತ್ತು, ದುರಂಕಾರ ಇತ್ತು, ಛಲ ಇತ್ತು, ತಿರಸ್ಕಾರ ಇತ್ತು, ಒರಟುತನ ಇತ್ತು. ಎಲ್ಲಾ ಮಿತ್ರ, ದುರ್ಯೋಧನ ಕರ್ಣನ ಉದ್ದೇಶ ಮಾತಾಡ್ತಾ ಇದ್ದಾನೆ. ಎಲ್ಲಾ ಮಿತ್ರ, ಈ ಅಭ್ಯಾಗತ ಮಹಾಶಯನಿಗೆ ಸಭೆ ಗೌರವ ಬಗ್ಗೆ ಏನ್ ಗೊತ್ತು? ಗೌರವ ಅಂದ್ರೆ ಪದನೇ ಗೊತ್ತಿಲ್ಲ ಇವನಿಗೆ. ಇವನ ಆಗಮನದ ಉದ್ದೇಶವನ್ನ ವಿವರಿಸೋ ಮೊದಲು ಇವನ್ ಯಾರ ರಾಯಭಾರಿನೇ ಆಗಿರ್ಲಿ ಅಥವಾ ಸ್ವತಂತ್ರವಾಗಿ ಬಂದಿರ್ಲಿ, ನಮ್ಮ ಆತಿಥ್ಯವನ್ನ ತಿರಸ್ಕಾರ ಮಾಡ್ಲಿಕ್ಕೆ ಏನ್ ಕಾರಣ? ಇಲ್ಲಿ ರಾಜ ಮರ್ಯಾದೆಯ ಉಲ್ಲಂಘನೆ ಆಗ್ಲಿಲ್ವಾ? ಇವನ್ ಯಾವ ಉಪದೇಶ ಕೊಡಕ್ಕೆ ಇವನ್ ಎಷ್ಟು ಅರ್ಹನಾಗಿದ್ದಾನೆ? ಇವನು ಬಂದಿರೋ ಕಾರಣ ಏನು? ಸರಿ, ಇವನ್ ಬಂದ ಅಂತ ಗೊತ್ತಾಗಿದ ತಕ್ಷಣ ಇಷ್ಟೊಂದು ಋಷಿಮುನಿಗಳು ಬರಕ್ ಏನ್ ಕಾರಣ? ಏನ್ ಒತ್ತಡ ಹಾಕಕ್ ಬಂದಿದ್ದಾನ? ಊರೆಲ್ಲ ಸುತ್ತಿ ನಮ್ಮ ಆಸ್ಥಾನಕ್ಕೂ ಬರ್ದೆ ಎಲ್ಲೋ ಹೋಗಿ ಸಭೆಯನ್ನ ಮಾಡಿ ಬಂದಂತ ಉದ್ದೇಶ ಏನು? ಕೃಷ್ಣನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ತಕ್ಕಂಥ ತಾಳ್ಮೆ ಇಲ್ಲದಂತಹ ವ್ಯಕ್ತಿ ಸಭಾ ಮರ್ಯಾದೆಯನ್ನ ಮೀರಿ ಕೃಷ್ಣನ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಕುರುಪಿತನಾದಂತಹ ಭೀಷ್ಮ ಸಿಡಿದೆದ್ದ ರಾಜಪುತ್ರ ಅಂತ. ಅತಿಯಾಯ್ತು, ನಿನ್ನ ಈ ಮಾತು ಕುಲಕ್ಕೆ ಅಪಾಯಕರ. ಕೃಷ್ಣ ಯಾರೆಂದು ಲೋಕಕ್ಕೆ ಗೊತ್ತಿದೆ. ಋಷಿಮನಿಗಳು ನಿನ್ನ ಅಪ್ಪಣೆ ಪಡೆದು ಬರಬೇಕಾಗಿಲ್ಲ, ಕೃಷ್ಣನಿಗಾಗಿ ಬಂದಿದ್ದಾರೆ. ನೀನು ಶಿಶುಪಾಲನ ದಾರಿಗೆ ಹೋಗೋದು ಯಾರಿಗೂ ಕೂಡ ಒಳ್ಳೇದಾಗಲ್ಲ. ಸುಮ್ಮನೆ ಕೂತ್ಕೋ. ಹಿರಿಯರಾಗಿ ನಾವಿದ್ದೀವಿ, ಏನು ಮಾಡ್ಬೇಕು ಮಾಡ್ತೀವಿ. ನಿನಗೆ ಮಾತಾಡಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ರಾಜ ಇದ್ದಾನೆ, ಸಭಾಧ್ಯಕ್ಷ ಇದ್ದಾನೆ, ಹಿರಿಯರಾದಂತ ವ್ಯಾಸರಿದ್ದಾರೆ, ಪರಶುರಾಮರಿದ್ದಾರೆ. ನಿಂದೇನ ಮಾತು, ಸುಮ್ಮನೆ ಕೂತ್ಕೋ. ಆಗ ಕೃಷ್ಣ ಪಿತಾಮಹ ಇರ್ಲಿ, ಅವನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾನೆ. ಮೊದಲನೇದು ಆತಿಥ್ಯ ವಿಚಾರವನ್ನ ಕೇಳಿದ ದುರ್ಯೋಧನ. ಒಬ್ರು, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಒಬ್ರು ಇನ್ನೊಬ್ರು ಮನೇಲಿ ಊಟ ಮಾಡ್ಬೇಕಾದ್ರೆ ಅವನು ಪ್ರೀತಿಯಿಂದ ಕರೆದಿರ್ಬೇಕು, ಅಥವಾ ಇವನಿಗೆ ಬೇರೆ ದಾರಿ ಇಲ್ದೆ ಊಟ ಮಾಡಕ್ ಹೋಗ್ಬೇಕು, ಆಪತ್ಕಾಲ ಆಗಿರ್ಬೇಕು ಅವನಿಗೆ. ನೀನು ಜನ್ಮ ಪ್ರಭೃತಿಯಾಗಿ ಪಾಂಡವರನ್ನ ದ್ವೇಷ ಮಾಡ್ತಾ ಇದ್ಯಾ, ನಿಷ್ಕಾರಣವಾಗಿ. ಅವ್ರು ನಿನ್ಗೇನ್ ಅಪರಾಧ ಮಾಡಿದ್ರು? ಅವರು ನಿನ್ ತಂದೆ ಹೇಳ್ದಂತೆ ಕೇಳಿದ್ರಲ್ವಾ? ರಾಜ್ಯಭ್ರಷ್ಟರಾಗಿ ವನವಾಸ ಅಜ್ಞಾತವಾಸವನ್ನ ಮಾಡಿದ್ರಲ್ವಾ? ಯಾವ ದುರ್ಗುಣ ಇದೆ ಅವ್ರ ಹತ್ರ? ನಿನ್ನ ದ್ವೇಷಕ್ಕೆ ಕಾರಣ ಏನು? ನಿಷ್ಕಾರಣವಾದ ದ್ವೇಷ ಯಾವತ್ತೂ ಒಳ್ಳೇದಲ್ಲ, ಯಾರಿಗೂ ಅದು ಹಿತ ಕೂಡ ಅಲ್ಲ. ಅವ್ರು ಯಾವತ್ತು ಧರ್ಮವನ್ನ ಬಿಟ್ಟವರಲ್ಲ. ಯಾರು ತಾನೇ ದೂಷಿಸಲು ಅವಕಾಶ ಇದೆ ಅವರನ್ನ. ದುರ್ಯೋಧನ ಕೃಷ್ಣನ ಮಾತನ್ನ ಕೇಳಿ ಅಯ್ಯ ಯಾದವ ಶಿರೋಮಣಿ, ಅಸಂಗತವಾಗಿ ಮಾತಾಡ್ತಾ ಇದ್ಯಾ. ಇದು ನನ್ನ ಪಾಂಡವರ ದಾಯಾದರ ಪರಸ್ಪರ ಸಂಬಂಧದ ವಿಚಾರ. ನಿನಗ್ ಯಾವ ಅಧಿಕಾರ ಇದೆ ಅಂತ ತಲೆ ಹಾಕ್ತಾ ಇದ್ದೆ ಇಲ್ಲಿ? ಹೇಳ್ತಾನೆ, ಅಯ್ಯ ಮುಗ್ಧನಂತೆ ನಟಿಸುವ ರಾಜಪುತ್ರನೇ, ಲೋಕಕ್ಕೆ ತಿಳಿದಿದ್ದು ನಿನಗ್ ತಿಳಿದಿಲ್ವಾ? ಪಾಂಡವರನ್ನ ನನಗೆ ಏನಾಗ್ಬೇಕು ಅಂತ ಗೊತ್ತಿಲ್ವಾ? ಅವರು ನನ್ನ ಪಂಚ ಪ್ರಾಣಗಳು, ನಾನು ಅವರ ಅಂತರಾತ್ಮ. ಇದು
ಶರೀರಾತ್ಮ ಸಂಬಂಧ. ಯಾರು ಪಾಂಡವರನ್ನ ದ್ವೇಷ ಮಾಡ್ತಾರೆ, ನನ್ನನ್ನು ದ್ವೇಷ ಮಾಡೋ ತರ ಬುದ್ಧಿಗೇಡಿ ಪುರುಷಾಧಮ ಎಂದು ಲೋಕ ಛೇಡಿಸ್ತೆ. ಸಕಲ ಕಲ್ಯಾಣ ಗುಣವುಳ್ಳವರಾದ್ರೆ ಅವ್ರಿಗೆ ದೈವ ಬಲ ಇರುತ್ತೆ, ಕ್ಷಣ ಮಾತ್ರದಲ್ಲಿ ಶತ್ರುಗಳನ್ನು ಕೂಡ ಸುಟ್ಟಾಕ್ಬಿಡ್ಬೋದು. ಅಂತಹ ಪಾಂಡವರನ್ನ ನೀನು ದ್ವೇಷ ಮಾಡ್ತಾ ಇದ್ಯಲ್ಲ, ಗುಣ ಕುರುಡಿನಿಂದ, ಅಜ್ಞಾನದಿಂದ ಈ ಕುರುಡು ಐಶ್ವರ್ಯವನ್ನ ಹಾಳು ಮಾಡಿ ನಿನಗೂ ಆಪತ್ತು ತರ್ಕೊಂತ ಇದ್ಯಾ. ಕೃಷ್ಣನ ಈ ಮಾತಿಗೆ ಸಭಾಸದರು ಚಪ್ಪಾಳೆನ ತಟ್ಟಿದ್ರು, ಕರತಾಡನವನ್ನ ಮಾಡಿದ್ರು. ವಿದುರ ಆನಂದ ಭಾಷ್ಪವನ್ನ ಸುರಿಸ್ತ. ಧೃತರಾಷ್ಟ್ರನಿಗೆ ದಿಗ್ಭ್ರಾಂತಿ ಆಯ್ತು. ನನ್ನ ಮಕ್ಕಳ ವಿನಾಶ ಕಾಲ ಹತ್ರ ಆಯ್ತು ಅಂತಕ್ಕಂಥ ಸೂಚನೆ ಸಿಕ್ತು. ಒಂದು ಕ್ಷಣ ದುರ್ಯೋಧನಿಗೂ ಕೂಡ ಏನ್ ಹೇಳಬೇಕು ಅಂತ ಮಾತು ಬರಲಿಲ್ಲ. ಕರ್ಣನ ಮುಖ ಪೆಚ್ಚಗಾಗೋಯ್ತು. ಶಕುನಿ ತಲೆ ತಗ್ಗಿಸ್ತ. ಶ್ರೀಕೃಷ್ಣನ ದಿಟ್ಟತನ, ತೀಕ್ಷ್ಣ ಮಾತಿನ ಸರಣಿ ಎಲ್ರಿಗೂ ಒಂದ್ ರೀತಿ ಚಿತ್ರಪಟದಂತೆ ಭಾಸ ಆಯ್ತು. ಇವನು ಬರೀ ಮಾತಾಡೋ ಅಂತ ಗೊಲ್ಲ ಅಲ್ಲ, ಇವನು ಉತ್ತಮ ಕ್ರಿಯಾಶೀಲ ಕೂಡ. ಅವನು ಹುಟ್ಟಿನಿಂದ ಇಲ್ಲಿ ತನಕ ಎಷ್ಟೋ ಜನರನ್ನ ಕಪಟದಿಂದ, ಮಾತಿನಿಂದ, ಕ್ರಿಯಾಶೀಲತೆಯಿಂದ ಮುಗಿಸ್ಬಂದಿದ್ದಾನೆ ಅಂತ ಮನ್ಸಲ್ಲಿ ಅರ್ಥ ಆಯ್ತು ದುರ್ಯೋಧನನಿಗೆ. ವಿದುರನಿಗೆ ಏನೋ ಮಾತಾಡ್ಬೇಕು ಅಂತ ಅನಿಸ್ತು, ಆದ್ರೆ ಬಾಯಿ ಮುಚ್ಕೊಂಡ. ಕೃಷ್ಣ ಹೇಳ್ತಾನೆ, ನಾನ್ ಯಾಕಿಲ್ಲಿ ಬರ್ಬೇಕಿತ್ತು ಅಂದೆ ಅಲ್ವಾ. ಇಲ್ಲೊಬ್ಬ ಯಾರೋ ರಾಜಪುತ್ರ ಕೇಳ್ದ, ಯಾಕೆ ಬರ್ಬೇಕಿತ್ತು ನಾನು ಅಂತ. ಅವಶ್ಯವಾಗಿ ಉತ್ತರ ಹೇಳ್ತೇನೆ. ಮಹಾಮಾತ್ಯ ವಿದುರ, ನೀನು ಮುಖ್ಯವಾಗಿ ಕೇಳಿಸ್ಕೊ. ಪ್ರಧಾನಿಯಾದಂತಹ ನಿನ್ನ ಮೇಲೆ ಒಂದು ರಾಜ್ಯದ ಹೊಣೆ ಬಹಳವಾಗಿದೆ. ಅಯ್ಯ, ಈ ದೊರೆ ಧೃತರಾಷ್ಟ್ರ ಪುತ್ರರು ಯಾರು ಅಂತ ಲೋಕಕ್ಕೆ ಅವರ ದುಷ್ಟತನದ ಮೂಲಕ ಗೊತ್ತಾಗಿದೆ. ಅವರು ಬರೀ ಪಾಂಡವರು ಮಾತ್ರ ದ್ವೇಷ ಮಾಡ್ತಾ ಇಲ್ಲ, ಸಮಸ್ತ ಕ್ಷತ್ರಿಯರನ್ನ. ಇದು ಲೋಕಕ್ಕೆ ನಾಶ ಆಗುವಂತ ವಿಚಾರ. ರಾಷ್ಟ್ರನಿಷ್ಠೆ, ಧರ್ಮ, ಶ್ರದ್ಧೆ, ಸತ್ಯ ಪಾಲನೆ ಅಂತಕ್ಕಂಥದ್ದು ಇದ್ರೆ ಲೋಕ ಉಳಿಯುತ್ತೆ. ವೈರತ್ವ, ದ್ವೇಷ, ಅಸೂಯೆ ಮಾಡ್ಕೊಂಡ್ರೆ ಎಲ್ಲಿ ಉಳಿಯುತ್ತೆ? ಇದನ್ನ ವೈರತ್ವ ಅಂತಕ್ಕಂಥ ಬೀಜವನ್ನ ತಡಿಬೇಕಿತ್ತು. ಹಾಗಾಗಿ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ಅಯ್ಯ, ಇವರು ತಿಳ್ಕೊಡ್ಲಿ ಬಿಡ್ಲಿ, ನೀನ್ ಯೋಚನೆ ಮಾಡು. ಒಬ್ಬನ ಮೇಲೆ ನಾವು ದ್ವೇಷ ಇದೆ ಅನ್ನೋ ಮಾತ್ರಕ್ಕೆ ಅವನೊಬ್ಬನಿಗೋಸ್ಕರ ವಿಶ್ವ ಯುದ್ಧ ನಡೆಸಕ್ಕಾಗತ್ತಾ? ಅಲ್ಲಿ ಸಾಯ್ತಕ್ಕಂಥ ನಿರಪರಾಧಿ ಕುದುರೆಗಳೆಷ್ಟು, ಆನೆ ಎಷ್ಟು, ಯೋಧರೆಷ್ಟು, ಹಾಳಾಗೋ ರಥ ಎಷ್ಟು, ನಷ್ಟ ಆಗ್ತಕ್ಕಂಥ ಖರ್ಚೆಷ್ಟು, ಇದ್ಯಾವುದು ನೀನ್ ಗೊತ್ತಿಲ್ವಾ? ನಾನು ಬರ್ದೇ ಇದ್ರೆ, ನೀತಿ ಮಾತು ಆಡದೆ ಇದ್ರೆ, ಯುದ್ಧ ತಡಿದೇ ಇದ್ರೆ ನಾಳೆ ಬರ್ತಕ್ಕಂಥ ಜನಾಂಗ ನನ್ನನ್ನ ದೂಷುತ್ತೆ. ಶಕ್ತಿ ಇದ್ರೂ ಕೂಡ ಕೃಷ್ಣ ಏನನ್ನೂ ಕೂಡ ಮಾಡಕ್ ಆಗ್ಲಿಲ್ಲ ಅನ್ನೋ ಮಾತು ಹೇಳ್ತಾರೆ ಜನಗಳು. ಧರ್ಮ ಕಾರ್ಯವನ್ನ ಮಾಡಕ್ಕೋಸ್ಕರ ಬಂದಿದ್ದೀನಿ ಯಥಾಶಕ್ತಿಯಾಗಿ. ನಾನು ಮಾಡೋ ಕಾರ್ಯ ವಿಫಲ ಆಗುತ್ತೋ ಸಫಲ ಆಗುತ್ತೋ ಮುಂದಿನದು ದೈವಕ್ಕೆ ಬಿಡ್ತಾನೆ. ವಿಧಿ ಮುಂದೆ ನಿಲ್ಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ದಾಯಾದಿ ಕಲಹ ಅಂತ ಹೇಳ್ದ ಇಲ್ಲಿ ಯಾರೊಬ್ಬ ರಾಜಪುತ್ರ. ದಾಯಾದಿ ಕಲಹ ಆದ್ರೆ ಮಧ್ಯಸ್ಥನಾಗಿರ್ತಕ್ಕಂಥ ಮಿತ್ರ ಏನ್ ಮಾಡ್ಬೇಕು? ಆ ಯುದ್ಧವನ್ನ ತಡಿಲಿಕ್ಕೆ ಪ್ರಯತ್ನವನ್ನ ಪಡಬೇಕು. ಧರ್ಮದಲ್ಲಿ ನೆಲೆಯುಳ್ಳದ್ದು, ಅರ್ಥವುಳ್ಳದ್ದು ಸಾಧಕವಾದ್ರೂ ಕೂಡ ಹಿಂಸೆಯನ್ನ ತಡಿಬೇಕು ಮುಖ್ಯವಾಗಿ. ನಾನು ಹೇಳಿದಂತ ಮಾತನ್ನ ಧೃತರಾಷ್ಟ್ರ ಪುತ್ರರು ವಿಶೇಷವಾಗಿ ಗಮನ ಕೊಡ್ಲಿ. ಶಾಂತಿ ಸ್ಥಾಪನೆಗಾಗಿ ಬಂದಿದ್ದೀನಿ ಹೊರತು ಯುದ್ಧ ಪ್ರೋತ್ಸಾಹಕ್ಕಲ್ಲ, ಅಥವಾ ಯಾವುದೋ ಒಂದು ಪಕ್ಷದ ಪರವಾಗಿ ಮಾತಾಡಕ್ಕಲ್ಲ. ನಾನೇನಾದ್ರೂ ಧರ್ಮ ಸ್ಥಾಪನೆಗಾಗಿ ಕೋಪ ಮಾಡ್ಕೊಂಡ್ರೆ ಭೂಮಂಡಲದ ಎಲ್ಲಾ ದೊರೆಗಳು ಒಟ್ಟಾಗಿ ಎದ್ರು ಬಂದ್ರು
ಸುಟ್ಟು ಬೂದಿ ಮಾಡಿಬಿಡ್ತೀನಿ ಎಲ್ರು ಈ ಕ್ಷಣದಲ್ಲಿ. ಕ್ಷುದ್ರ ಮೃಗಗಳು, ಸಿಂಹಗಳು ನನ್ನ ಮುಂದೆ ನಿಲ್ಲಕ್ ಸಾಧ್ಯನಾ? ಕೃಷ್ಣನ ಆಕ್ರೋಶ ನುಡಿಗೆ ಸಭೆ ನಡುಗುತ್ತೆ. ಭೀಷ್ಮ ಈ ಮಾತುಗಳನ್ನ ಮೆಚ್ಚುತ್ತಾನೆ. ಶಕುನಿ ತಲೆ ತಗ್ಗಿಸ್ತವನು ಮೇಲ್ಕೆತ್ತಲೇ ಇಲ್ಲ. ಇಷ್ಟು ಮಾತಾಡಿದ ತಕ್ಷಣ ಸಭೆ ಮುಗಿತು ಅನ್ನೋ ಸೂಚನೆ ಸಿಕ್ತು. ಕೃಷ್ಣ ಏನನ್ನೂ ಮಾತಾಡ್ಲಿಲ್ಲ. ತನ್ನ ಬೆಂಗಾವಲಿನ ಜೊತೆಗೆ ವಿದುರನ ಮನೆಯನ್ನ ಸೇರ್ಕೊಂಡ. ಇನ್ನು ಸಭೆ ಮುಕ್ತಾಯ ಆಗಿಲ್ಲ. ಕೇವಲ ಆ ದಿನದ ಸಭೆ ಮಾತ್ರ ಮುಕ್ತಾಯ ಆಗಿದೆ. ಎಡವಟ್ಟಾಯ್ತು ಅಲ್ಲಿ. ಎಲ್ರೂ ದುರ್ಯೋಧನನಿಗೆ ಒಂದನ್ನು ಮಾತಾಡಕ್ ಶುರು ಮಾಡ್ಬಿಟ್ರು. ಧೃತರಾಷ್ಟ್ರ ಮಗನನ್ನು ಬೈತಾ ಇದ್ದಾನೆ, ನೀನು ಹೊರಟ ಸುಲಭವಾಗಿ ಕೃಷ್ಣನನ್ನ ನಮ್ಮತ್ತ ಎಳ್ಕೊಂಡನ್ನ ಬಿಟ್ಬಿಟ್ಟು ಎದುರು ಹಾಕುವಂತ ಇದ್ಯಾ? ಅವನು ಎಂತೆಂತ ಮಹಾಬಲಿಷ್ಠರನ್ನ ಹೇಗೆಲ್ಲ ಮುಗಿಸ್ತಾ ಅಂತ ಗೊತ್ತಾ ನಿನ್ಗೆ? ಭಯ ಆಗ್ತಾ ಇದೆ. ನಿನಗೆ ಉಳಿಗಾಲದ ಕಷ್ಟ ಕಣೋ ಮಗನೇ ಅಂತ ಧೃತರಾಷ್ಟ್ರ ಚಿಂತೆ ಮಾಡ್ತಾ ಇದ್ದಾನೆ. ಭೀಷ್ಮ ಕೂಡ ರಹಸ್ಯವಾಗಿ ದುರ್ಯೋಧನನನ್ನ ಭೇಟಿಯಾಗಿ ಬೈದ. ಯುದ್ಧ ಯಾರಿಗ್ ಬೇಕು? ಬರೀ ಒಂದಷ್ಟು ಭೂಮಿ ಪಾಂಡವರು ಕೊಟ್ರೆ ಮುಗಿದೋಯ್ತು. ಕೃಷ್ಣ ಹೇಳಿದ್ದೇನು ಹೆಚ್ಚಾಗಿ ಹೇಳಿಲ್ಲ. ಅವನು ಕ್ರಿಯಾವಂತ. ಕರ್ಣ ಶಕುನಿ ತರ ಜೊಳ್ಳು ಮಾತಾಡಲ್ಲ ಅವನು. ಸುಮ್ಮನೆ ಹೋಗಿ ವಿದುರನ ಮನೆಯಿಂದ ನೀನೇ ಕೃಷ್ಣನ್ ಕರ್ಕೊಂಬ. ಉಪಾಯದಲ್ಲಿ ನಯವಾಗಿ ಮಾತಾಡ್ಸ್ಕೊಂಡು ಯುದ್ಧದ ಮಾತೆತ್ತಬೇಡ, ಹೋಗು. ಶಕುನಿ ಕರ್ಣರನ್ನ ಕರ್ಕೊಂಡು ಹೋಗೋದು ಮರ್ಯಾದೆ. ದುರ್ಯೋಧನನಿಗೆ ಬಿಲ್ಕುಲ್ ಇಷ್ಟ ಇಲ್ಲ. ಆದ್ರೂ ಕೂಡ ಭೀಷ್ಮನನ್ನ ಎದುರು ಹಾಕೋಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾನೆ? ಪ್ರಾತಃ ಕಾಲ ಮತ್ತೆ ಪ್ರಾತಃ ಕಾಲ ಶಕುನಿ ಕರ್ಣರ ಜೊತೆ ದುರ್ಯೋಧನ ವಿದುರನ ಮನೆಗೆ ಹೋಗ್ತಾ ಇದ್ದಾನೆ. ಕೃಷ್ಣ ಸಂಧ್ಯೋಪಾಸನೆ ಮಾಡ್ತಾ ಇದ್ದಾನೆ. ಇವ್ರು ಬಂದಂತಹದ್ದು ಕೃಷ್ಣನಿಗೆ ಅರಿವಾಯ್ತು ದಿವ್ಯ ದೃಷ್ಟಿಯಿಂದ. ಅವನ್ಗೇನು ಆಶ್ಚರ್ಯ ಆಗ್ಲಿಲ್ಲ. ವಿದುರನ ದ್ವಾರಪಾಲಕರು ಕರ್ಕೊಂಬಂದು ಕೂರ್ಸಿದ್ರು. ಬ್ರಾಹ್ಮಣರಿಗೆ ಮತ್ತೆ ಏನೇನ್ ಕೊಡ್ಬೇಕು ಕೊಟ್ಟು ಅಗ್ನಿಹೋತ್ರ ಮಾಡಿ ಕೌಸ್ತುಭ ಮಣಿಯನ್ನ ಪೂಜೆ ಮಾಡಿ ಎದೆಯಲ್ಲಿ ಧರಿಸ್ಕೊಳೋದು ಕೃಷ್ಣನ ವಾಡಿಕೆ. ಪ್ರತಿನಿತ್ಯ ಕೌಸ್ತುಭ ಮಣಿಗೆ ಪೂಜೆ ಮಾಡಿ ಕೃಷ್ಣ ತನ್ನ ಎದೆಯಲ್ಲಿ ಧರಿಸ್ಕೊಂತಾ ಇದ್ದ. ಆ ದಿನ ಕೂಡ ಹಾಗೆ ಮಾಡಿದ್ದ. ನಸುನತ್ತ ದುರ್ಯೋಧನನತ್ರ ಒಂದ್ಸಲ ಕೃಷ್ಣ ಹಾಗೆಯೇ ನೋಡ್ದ. ಸಾತ್ಯಕಿಗೆ ಸೂಚನೆಯನ್ನ ಕೊಟ್ಟ ರಥ ಬಂದು ನಿಂತು. ಕೃಷ್ಣನ ಹಿಂದೆ ಅರಮನೆಯ 500 ರಥ, 100 ಆನೆ ಕುದುರೆಗಳು. ಕೃಷ್ಣನಿಗಿಂತ ಮುಂಚೆ ಕರ್ಣ ಶಕುನಿಗಳು ಗೌರವವನ್ನ ತೋರಿಸ್ತಾ ಅವನ್ ಮುಂದೆ ನಿಂತಿದ್ದಾರೆ. ಹಿಂದೆ ಕೃತವರ್ಮ ಯಾದವರು ಸಭೆ ಕರ್ಕೊಂಡು ಹೋಗಕ್ಕೆ ಕೃಷ್ಣನ್ ಮತ್ತೆ. ಸರಿ, ಕೃಷ್ಣ ಏನು ಮಾತಾಡಲಿಲ್ಲ, ನಕ್ಕಿ ಸಭೆಗೆ ಹೋದ. ಸಭೆಯೆಲ್ಲ ಎದ್ದು ನಿಂತು ಕೃಷ್ಣನಿಗೆ ಗೌರವವನ್ನು ಕೊಡ್ತು. ಕೃಷ್ಣ ಮಾತನ್ನ ಆರಂಭ ಮಾಡ್ತಾ ಇದ್ದಾನೆ. ದೊರೆ, ನಾನು ಶಾಂತಿ ದೂತನಾಗಿ ಬಂದಿದ್ದೀನಿ. ಯುದ್ಧ ಆರಂಭ ಆಗಬಾರ್ದು, ವೃತ ಯಾರಿಗೂ ಹಿಂಸೆ ಆಗಬಾರ್ದು. ಕುರುಕುಲ ಎಂತಹ ಚರಿತ್ರವುಳ್ಳದ್ದು. ಇಲ್ಲಿ ಒಗ್ಗಟ್ಟಿದ್ರೆ ಯಾರು ಕುರುಕುಲದ ಮೇಲೆ 1 ಇಂಚು ಭೂಮಿಯನ್ನು ಕೂಡ ತಗೊಳಕ್ಕಾಗಲ್ಲ. ಲೋಕಕ್ಕೂ ಕೂಡ ಕ್ಷೇಮ. ಮಹಾರಾಜ, ನಿನಗೆ ಯುದ್ಧ ತಡೆಯುವ ಶಕ್ತಿ ಇದೆ. ಮಕ್ಕಳನ್ನ ಸರಿದಾರಿಯಲ್ಲಿ ನಡೆಸು. ಸಿದ್ಧಿ ವಿವೇಕವನ್ನ ಹೇಳಿ ನಿಗ್ರಹಿಸು. ಇದು ಅವಶ್ಯಕ. ಪಾಂಡವರ ಜೊತೆ ಯುದ್ಧ ಯಾಕೆ ಬೇಡ ಅಂತ ಹೇಳ ನಾನು? ದೇವತೆಗಳೇ ಬಂದ್ರೂ ಕೂಡ ಪಾಂಡವರನ್ನ ಎದುರಿಸ್ಲಿಕ್ಕೆ ಅಸಾಧ್ಯ. ಇಂದ್ರನೇ ಸೋತ, ಪರಶಿವನೇ ಸೋತ. ಇವರೆಲ್ಲ ಅರ್ಜುನನಿಗೆ ಅಮೋಘಾಸ್ತ್ರವನ್ನ ಬಳುವಳಿಯಾಗಿ ಕೊಟ್ಟು ಹೋಗಿದ್ದಾರೆ. ಬೇರಾರಲ್ಲೂ ಇಲ್ಲದವನನ್ನ ಭೀಷ್ಮರೇ, ದ್ರೋಣರೇ, ನೀವಾದ್ರೂ ಹೇಳಿ, ಯಾರು ತಡೆಯಬಲ್ಲರು ಅರ್ಜುನನ ಅಸ್ತ್ರವನ್ನ?
ಕೌರವನ ಉಳಿವಿನ ಮಾತ್ರದ ಪ್ರಶ್ನೆಯಲ್ಲ, ಲೋಕಕ್ಷೇಮದ ಪ್ರಶ್ನೆ. ರಾಜನ್, ಅಂದು ಜೂಜಿನ ಕಟ್ಟೆಯಲ್ಲಿ ಎಲ್ಲರ ಎದುರು ಪಾಂಚಾಲಿಗೆ ಅಪಮಾನವಾಗಿ ಅಧರ್ಮವನ್ನ ಧರ್ಮ ಅಂತಕ್ಕಂಥ ತೀರ್ಪಿತ್ತು ಬೀಗಿದವರು ಅಂದೇ ಸತ್ತೋದ್ರು. ನೀವ್ ಅನ್ಕೊಂಡಿದ್ದೀರಾ ಅವರೆಲ್ಲ ಬದುಕಿದ್ದಾರೆ ಅಂತ, ಆದ್ರೆ ಅವತ್ತೇ ಸತ್ತೋದ್ರು ಅವರು. ಯಾರು ಕಣ್ಣಾರ ಕಂಡ್ರೂ ಕೂಡ ಅದನ್ನ ಧರ್ಮ ಅಂತ ತಲೆ ಆಡ್ಸಿದ್ರಲ್ಲ, ಅವರೆಲ್ಲ ಅವತ್ತೇ ಸತ್ತೋದ್ರು. ಯುದ್ಧ ಏಕ್ ಬೇಕು ಮತ್ತೆ ಅವತ್ತೇ ಸತ್ತೋಗಿರೋರ್ಗೆ? ಸತ್ತಿರೋ ಜೊತೆ ಯಾಕೆ ಯುದ್ಧ ಮಾಡ್ಬೇಕು? ಮಹಾರಾಜ, ನೀವೇ ಪಾಂಡವರನ್ನ ವನವಾಸಕ್ಕೆ ಅಟ್ಟಿದ್ರಿ, ಅಜ್ಞಾತವಾಸ ಮಾಡಿಸಿದ್ರಿ, ನೀವೇ. ಇದನ್ನ ತಡೆಯಬೇಕಾದಂತಹ ವ್ಯಕ್ತಿ ಕೂಡ ನೀವೇ. ತಂದೆಯ ಸ್ಥಾನದಲ್ಲಿರ್ತಕ್ಕಂಥ ನಿಮ್ಮ ಈ ಕಠೋರ ಆಜ್ಞೆಯನ್ನ ಪಾಂಡವರು ಪಾಲಿಸಿ ಮುಗಿಸಿ ಬಂದಿದ್ದಾರೆ. ಇನ್ನಾದರೂ ಅವರಿಗೆ ನ್ಯಾಯ ಕೊಡ್ಬೇಕು ಅಂತ ಅನಿಸ್ತಿಲ್ವಾ? ನಿಮ್ಮ ಪುತ್ರರ ನಿಗ್ರಹ ಮಾಡ್ಬೇಕು ಅಂತ ಅನಿಸ್ತಿಲ್ವಾ? ಅವರ ರಾಜ್ಯ ಅವರಿಗೆ ಕೊಟ್ಟುಬಿಡಿ, ಅಥವಾ ಯುಧಿಷ್ಠರನಿಗೆ ಪಟ್ಟವನ್ನ ಕಟ್ಟಿ ಉಳಿದವರ ಅವನ ಜೊತೆಗೆ ಇರ್ತಾ ರಾಜ್ಯವನ್ನ ಆಡ್ಲಿ, ಸಹಕರಿಸ್ಲಿ. ಇದ್ಯಾವುದೂ ಆಗ್ಲಿಲ್ವಾ? ಯುದ್ಧವು ಅನಿವಾರ್ಯ, ಅದರಲ್ಲಿ ಸತ್ಯಕ್ಕೆ ಜಯ, ಅಧರ್ಮಕ್ಕೆ ಎಂದೂ ಜಯವಿಲ್ಲ. ತನ್ನ ತಪ್ಪು ಬಯಲಾಗಿ ಕೃಷ್ಣ ಆಡಿದ ತೀವ್ರ ಮಾತುಗಳಿಂದ ಧೃತರಾಷ್ಟ್ರನಿಗೆ ಅಪಮಾನ ಆಗೋಯ್ತು. ಪಶ್ಚಾತ್ತಾಪ ಆಗ್ಲಿಲ್ಲ. ಸ್ವಲ್ಪ ಕಾಲ ಸಭೆ ಮೌನ. ಈಗ ಪರಶುರಾಮರು ಮೇಲೆದ್ದು ನಿಂತು ಮಾತಾಡ್ತಾ ಇದ್ದಾರೆ. ಏನನ್ನ? ಸಹಸ್ರ ಕವಚನ ಚರಿತ್ರೆಯನ್ನ ಹೇಳಿದ್ರು. ಮಹಾ ಅಹಂಕಾರಿ ಸಹಸ್ರ ಕವಚ ಅನ್ನೋನು ಇಡೀ ಲೋಕವನ್ನ ಹಿಂಸೆ ಕೊಟ್ಟ. ಲೋಕ ಹೋಗಿ ದೇವ್ರಿಗೆ ಮೊರೆ ಇಡ್ತು, ಅಪ್ಪ ಕಾಪಾಡಿ ಹೇಗಾದ್ರೂ ಈ ಸಹಸ್ರ ಕವಚನಿಂದ ಅಂತ. ಭಗವಂತ ನರನಾರಾಯಣ ಅವತಾರವನ್ನ ಮಾಡಿ ಈ ರಾಕ್ಷಸನ 999 ಕವಚಗಳನ್ನ ಕತ್ತರಿಸಾಕ್ತ. ಅವನು ಸಹಸ್ರ ಅಂದ್ರೆ ಸಾವಿರ. 999 ಸಹಸ್ರ ಕವಚಗಳನ್ನ ನಾಶ ಮಾಡಿ ಒಂದರ ಸಮೇತ ಇಲ್ಲೊಬ್ಬ ಹುಟ್ಟಿ ಬಂದಿದ್ದಾನೆ ಅಂತ ಕರ್ಣನ್ ಕಡೆ ನೋಡ್ದ. ಕರ್ಣನಿಗೆ ರೋಷ ಉಕ್ಕೇರ್ತು. ಸುಮ್ನೆ ಇದ್ದ. ನರನೇ ಅರ್ಜುನ, ನಾರಾಯಣನೇ ಕೃಷ್ಣ, ಸಂಶಯ ಬೇಡ. ಪರಶುರಾಮ ಆಡಿದ್ ಮಾತು ಅರ್ಥ ಆಯ್ತಾ? ಆ ರಾಕ್ಷಸನ 999 ಕವಚಗಳನ್ನ ನಾಶ ಮಾಡ್ದ, ಇನ್ನೊಂದು ನಾಶ ಮಾಡದೆ ಬಿಟ್ಬಿಟ್ಟಿದ್ದ. ಆ ನಾಶ ಮಾಡೋ ಉದ್ದೇಶದಿಂದ ಈ ಜನ್ಮದಲ್ಲಿ ಹುಟ್ಟು ಬಂದಿದ್ದಾರೆ ಅಂತ ಕರ್ಣನ್ ಕಡೆ ತಿರುಗಿ ನೋಡಿದ್ರು ಅಂದ್ರೆ ಆ ಬಂಗಾರ ಕರ್ಣಕುಂಡಲ ಕವಚಗಳನ್ನ ಹೊಂದಿದ್ದವನು ಕರ್ಣ. ಕರ್ಣನ ಸಾವಾಗಬೇಕು ಅನ್ನೋ ಹಿಂಗಿತ, ಅದರ ಒಳಮರ್ಮವನ್ನ ಪರಶುರಾಮರು ತಿಳಿಸ್ಕೊಟ್ರು. ಆ ನರನೇ ಅರ್ಜುನ, ನಾರಾಯಣನೇ ಕೃಷ್ಣ, ಸಂಶಯ ಬೇಡ ಅಂತ ಪರಶುರಾಮರು ಹೇಳಿದ್ರು. ಅಯ್ಯ ದೊರೆ, ನಾನು ಭೀಷ್ಮ ದ್ರೋಣರ್ ಗುರುವಾಗಿರಬಹುದು, ಕರ್ಣನಿಗೂ ಸಹ. ಆದರೆ ನನ್ನಲ್ಲೂ ಇಲ್ಲದ, ಯಾರಲ್ಲೂ ಇಲ್ಲದ ಅನೇಕ ಅಸ್ತ್ರಗಳು ಗಂಧರ್ವರಿಂದ, ದೇವತೆಗಳಿಂದ ಅರ್ಜುನನಿಗೆ ದೊರೆತಿದೆ. ಗೊತ್ತಾ ಯಾವುದು ಅಂತ? ಶತ್ರುಗಳನ್ನ ಒಂದೇ ಬಾಣದಿಂದ ನಿದ್ರೆಗೆಟ್ಟುವಂತಹ ಪ್ರಸ್ವಾಪನಾಸ್ತ್ರ. ಯಾವುದು? ಪ್ರಸ್ವಾಪನಾಸ್ತ್ರ. ಅದನ್ನು ಬಿಟ್ಟು ಬಿಟ್ರೆ ಎಲ್ಲ ನಿದ್ದೆ ಮಾಡಿಬಿಡ್ತಾರೆ, ಇದಳದೇ ಇಲ್ಲ. ಅಜ್ಞಾನವನ್ನ ಮೂಡಿಸ್ತಕ್ಕಂಥ ಶಸ್ತ್ರ. ಅವ್ರಿಗೆ ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗಲ್ಲ. ಸ್ವಪಕ್ಷ ವ್ಯತ್ಯಾಸ ಆಗೋಗುತ್ತೆ. ಅವ್ರ ಪಕ್ಷದವ್ರನ್ನೇ ಚುಚ್ಚಿಬಿಟ್ಟು ಅವ್ರ ಪಕ್ಷದವ್ರನ್ನೇ ಸಾಯಿಸ್ಬಿಡ್ತಾರೆ. ಮೋಹನಾಸ್ತ್ರ ಅದು. ಇರೋರ್ಗೆಲ್ಲ ಹುಚ್ಚಿಡಿದು ಬಿಡುತ್ತೆ. ಹುಚ್ಚೆದ್ದು ಕುಡಿಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ, ಪಿಶಾಚಿಗಳಂತೆ ವರ್ತಿಸ್ತಾರೆ. ಅದೇ ಪೈಶಾಚಾಸ್ತ್ರ. ವಾಂತಿ ಮಾಡಕ್ ಶುರು ಮಾಡ್ಕೊಂತಾರೆ, ಮೈಯೆಲ್ಲ ಬೆವರುತ್ತೆ, ಮೈ ಮೇಲೆಲ್ಲ ಗುಳ್ಳೆಗಳು ಶುರುವಾಗಿ ಮನುಷ್ಯ ರೂಪವನ್ನ ಕಳ್ಕೊಂಡು ರಾಕ್ಷಸರಾಗ್ಬಿಡ್ತಾರೆ. ಅದೇ ರಾಕ್ಷಸಾಸ್ತ್ರ. ಎಡಬಿಡದೆ ಮಲಮೂತ್ರ ವಿಸರ್ಜನೆ ಮಾಡ್ಕೊಳ್ತಾ ಭೂಮಿ ಮೇಲೆ ಬಿದ್ದು ಒದ್ದಾಡ್ತ ಪ್ರಾಣವನ್ನ ಬಿಡ್ತಾರೆ. ಅದೇ ಘೋರಾಸ್ತ್ರ.
ಕಣ್ಣೇ ಕಾಣದಂತೆ ಕಣ್ಣುವನ್ನು ಕಳ್ಕೊಬಿಡ್ತಾರೆ. ಅದೇ ಕುರುಡಾಗಿಸುವಂತಹ ಅಸ್ತ್ರ. ಇರೋರೆಲ್ಲ ಒಂದೇ ಕ್ಷಣ ಸಾಮೂಹಿಕವಾಗಿ ಸತ್ತೋಗ್ತಕ್ಕಂತ ಅಸ್ತ್ರ ಕೂಡ ಇದೆ. ಅಯ್ಯ ದೊರೆ, ನಿನಗೆ ಕಣ್ಣಿಲ್ಲ. ಒಂದೇ ಒಂದು ಬಾಣ ಪ್ರಯೋಗದಿಂದ ಅಂದು ವಿರಾಟ ನಗರಿಯ ಹೊರವಲಯದಲ್ಲಿ ಒಬ್ಬೇ ಒಬ್ಬ ಅರ್ಜುನ ನಿಮ್ಮ ಎಲ್ಲ ಸೇನೆಯನ್ನ ನಿದ್ರೆಯಲ್ಲಿ ಮುಳುಗಿ ಸೋಲಿಸ್ತಾ, ನೆನಪಿಲ್ವಾ? ಅದೇ ಪ್ರಸ್ವಾಪನಾಸ್ತ್ರ. ಉಳಿದಂತಹ ಅಷ್ಟೂ ಅಸ್ತ್ರವನ್ನ ಅವನು ಇದುವರೆಗೂ ಪ್ರಯೋಗವನ್ನ ಮಾಡಿಲ್ಲ. ಆ ಸಮಯ ಬಂದಿಲ್ಲ, ಬರ್ಲೂಬಾರ್ದು. ಸುಮ್ಮನೆ ಪಾಂಡವರಿಗೆ ನ್ಯಾಯವನ್ನ ಒದಗಿಸಿ ಕುಲವನ್ನ ಕಾಪಾಡ್ಕೋ. ಕಣ್ವ ಮಹರ್ಷಿ ಮೇಲೆದ್ರು, ಅನೇಕ ವೃತ್ತಾಂತವನ್ನ ತಿಳಿಸಿದ್ರು, ಗರ್ವ ಸಲ್ಲದು ಅಂತ ಬೋಧಿಸಿದ್ರು. ಕೃಷ್ಣ ಅಂದ್ರೆ ಯಾರು ಅನ್ಕೊಂಡಿದ್ದೀರಾ? ಗರುಡಧ್ವಜ. ಈ ಗರುಡ ನಾಗಕುಲವನ್ನ ಗೆದ್ದಿದ್ದು ವಿಷ್ಣು ಬಲದಿಂದ. 101 ನಾಗ ವಂಶಗಳು ಹತ ಆಗೋದ್ವು, ವಶ ಆಗೋಯ್ತು. ತಾಯಿಗಾಗಿ ದೇವಲೋಕದಿಂದ ಅಮೃತವನ್ನ ತಂದಂತವನು ಅವನೇ ಕೃಷ್ಣನಿಗೆ ವಶನಾದ ಗರುಡ ಅಂದ್ರೆ ಇವನನ್ನ ಮುಂದೆ ನಿಂತ್ಕೊಂಡು ಗೆಲ್ಲಕ್ಕಾಗತ್ತಾ? ಇಡೀ ಲೋಕ ನಿಂತಿರದೆ ವಿಷ್ಣು ಮಾಯಾಶಕ್ತಿಯಲ್ಲಿ, ಓಡುತ್ತಿರೋದೇ ವಿಷ್ಣು ಪರಾಕ್ರಮದಲ್ಲಿ. ಅವನು ಅಧೇಯ. ಅವನೆದುರು ಗರ್ವವನ್ನ ಪಟ್ರೆ ಸತ್ರಿ ಅಂತ. ಒಬ್ರಾದ್ಮೇಲೆ ಕೃಷ್ಣನ ಗುಣಗಾನ, ಪಾಂಡವರ ಗುಣಗಾನವನ್ನ ಮಾಡೋದನ್ನ ನೋಡದಂತಹ ದುರ್ಯೋಧನ ಬುಸುಗುಡುತ್ತಾ ನಿಟ್ಟುಸಿರನ್ನ ಬಿಡ್ತಾ ಇದ್ದಾನೆ. ಮನಸ್ಸಲ್ಲಿ ಮಾತಾಡ್ತಾ ಇದ್ದಾನೆ, ಈ ಬ್ರಾಹ್ಮಣರು ಇಲ್ಲೇಕೆ ಬಂದರು? ಹರೆದವರಾರು? ಇವರ ಅಧಿಕ ಪ್ರಸಂಗ ಇಲ್ಲಿ ಏನು ಮಾಡ್ತಾ ಇದೆ? ಹುಬ್ಬು ಗಂಟಿಕ್ಕೊಂಡು ಕರ್ಣನಂಕ ನೋಡ್ತಾನೆ. ಇದೆಲ್ಲ ಬ್ರಾಹ್ಮಣರ ಒಣಜಂಬ, ಗೊಡ್ಡು ಬೆದರಿಕೆ. ಹೆದರ್ಬೇಡ ಮಿತ್ರ, ಕಾಲ ಬರುತ್ತೆ, ಗತಿಗಾಣಿಸೋಣ ಅನ್ನೋ ಸೂಚನೆ ಕೊಡ್ತಾನೆ ಕರ್ಣ. ಮತ್ತೆ ಧೃತರಾಷ್ಟ್ರ ಮಾತಾಡ್ತಾ ಇದ್ದಾನೆ ತಡವರ್ಸ್ತಾ, ಹಿರಿಯರೇ, ನೀವ್ ಹೇಳಿದ್ದೆಲ್ಲ ಕೇಳಿದ್ದೀನಿ. ಇದ್ಯಾವುದು ನನ್ಗೆ ಗೊತ್ತಿಲ್ದಿರೋದಲ್ಲ. ಆದ್ರೆ ನನ್ನ ಮಗ ನನ್ನ ಮಾತನ್ನ ಕೇಳ್ತಾ ಇಲ್ಲ. ನನ್ನ ಅಸಹಾಯಕ ಏನು ಮಾಡ್ಲಿ ಕೃಷ್ಣ? ನೀನೇ ನನ್ನ ಮಗನಿಗೆ ಬುದ್ಧಿ ಹೇಳು. ಕೃಷ್ಣನ್ಗೆ ಅರ್ಥ ಆಯ್ತು, ಮಗನ್ ದೃಷ್ಟಿಲಿ ಕೆಟ್ಟೋನಾಗಬಾರ್ದು, ನಮ್ಮ ದೃಷ್ಟಿಲೂ ಕೆಟ್ಟೋನಾಗಬಾರ್ದು, ನುಳುಚ್ಕೋಬೇಕು ಅಂತ ಈ ಮಾತನ್ನ ಹೇಳ್ತಾ ಇದ್ದಾನೆ ಅಂತ. ಹಾಗಾಗಿ ನೇರವಾಗಿ ದುರ್ಯೋಧನಿಗೆ ಹೇಳ್ತಾ ಇದ್ದಾನೆ, ಕೌರವ, ನಾನು 2 ಪರ್ಯಾಯಗಳನ್ನ ಸೂಚನೆ ಕೊಟ್ಟೆ. ನನ್ನ ಆಯ್ಕೆ ಕೇಳೋದಾದ್ರೆ ಶಾಂತಿ ಯುದ್ಧ ಅಲ್ಲ. ಪಾಂಡವರು ಬಹಳ ನೊಂದಿದ್ದಾರಪ್ಪ ಈ 14 ವರ್ಷದಲ್ಲಿ. ಅವ್ರ ಸಹನೆ ಮೀರಬಾರ್ದು. ಈ ಭೂಮಿಯನ್ನ ಯಾರು ಆಳ್ಬೇಕು, ಯಾರು ಆಳ್ಬಾರ್ದು ಅಂತ ನಿರ್ಧಾರ ಮಾಡೋದು ಭೂದೇವಿ. ಏನ್ ಅನ್ಕೊಂಡಿದ್ಯ ನೀನ್? ಅಧಿಕಾರ ಶಾಶ್ವತನ? ಕೃಷ್ಣ ಬುದ್ಧಿವಾದವನ್ನ ಹೇಳ್ತಾ ಇದ್ದಾನೆ ದುರ್ಯೋಧನನಿಗೆ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದರೆ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದರೆ, ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಬಲ್ಲೆಯ ಇಹಲೋಕ ರಾಜರಾಳಿತ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದರೆ, ಸ್ಥಿರವಿಲ್ಲದ ಮಾನವ ಆಸೆಯೇಕೋ ದುರ್ಯೋಧನ ನಿರಾಸೆ.
ಭರತ ಖಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವೋ ಈ ಹಠ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವೋ ಈ ಹಠ. ಸಮರ ಸಾಹಸ ಸದಯರಲ್ಲಿ ದ್ರೋಹವೆಣಿಸಿ, ಭರತ ಭೂಮಿ ಆಳ ಬಯಸಿ. ಸದಯರಲ್ಲಿ ದ್ರೋಹವೆಣಿಸಿ, ಭರತ ಭೂಮಿ ಆಳ ಬಯಸಿ. ಬಂಧು ಬಳಗರದಿಂದ ಬಂಧು ಬಳಗರದಿಂದ ಮಾರಣ ಹೋಮ ಬೇಡವೋ. ದುರ್ಯೋಧನ, ಬಂಧು ಬಳಗ ರಕ್ತದಿಂದ ಮಾರಣ ಹೋಮ ಬೇಡವೋ ಈ ಹಠ. ಭ್ರಾಂತನಾಗಿ ದುಡುಕಬೇಡ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವೋ ಈ ಹಠ. ಸಮರ ಸಾಹಸ. ಕೃಷ್ಣ ಈ ಮಾತನ್ನು ಹೇಳ್ತಾ ಇದ್ದಾನೆ. ಭರತ ಕಂಡ ಪ್ರಳಯದಿಂದ ಯಾರಿಗ್ ಲಾಭ ಆಗ್ತಾ ಇದೆ? ಸಂತಾಪ, ದುಃಖ ಬರುತ್ತೆ ಹಠ ಮಾಡಿದ್ರೆ. ಹಠ ಬಿಟ್ಟು, ಸದೆಯರಲ್ಲಿ ದ್ರೋಹವೆಣಿಸಿ ಅಂದ್ರೆ ನಿನ್ನ ದಾಯಾದಿ ಅಣ್ಣ ತಮ್ಮಂದಿರಲ್ಲಿ ನೀನ್ ದ್ರೋಹ ಮಾಡಿ ಭರತ ಭೂಮಿಯನ್ನ, ನೀನ್ ಇಡೀ ಭೂಮಿಯನ್ನ ಆಳ ಬಯಸಿದ್ರೆ ಬಂಧು ಬಳಗ ರಕ್ತದಿಂದ ಸಾಯ್ತಾರೆ, ಮಾರಣ ಹೋಮ ಆಗುತ್ತೆ. ಭ್ರಾಂತಿನಲ್ಲಿ ಬದುಕ್ತಾ ಇದ್ದೆ, ನಿನಗೂ ಶಾಶ್ವತ ಅಲ್ಲ ಇದು. ಇದನ್ನ ನಿರ್ಧಾರ ಮಾಡ್ಬೇಕಾಗಿರೋದು ಭೂದೇವಿ, ನೀನಲ್ಲ. ಅವಳು ಗೊತ್ತು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ನೀನು ಬೇರೆಯವರ ಮಾತನ್ನ ಕೇಳಿ ಮೋಸ ಹೋಗ್ತಾ ಇದ್ಯಾ, ಮಣ್ಮುಗ್ತಾ ಇದ್ಯಾ. ನೀನು ಹುಟ್ಟಿದಾಗಿನಿಂದ ಪಾಂಡವರನ್ನ ದ್ವೇಷ ಮಾಡ್ತಾ ಬಂದಿದ್ಯಾ, ಆದ್ರೆ ಈಗಲೂ ಕೂಡ ಅವರು ನಿನ್ ಮೇಲೆ ಪ್ರೀತಿ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ. ಯುಧಿಷ್ಠಿರ ರಾಜ್ಯ ಆಡಿದ್ರೆ ನೀನು ಯುವರಾಜನೇ, ಅದು ಸಾಕಲ್ವಾ? ನಿನಗೂ ಮಕ್ಕಳು, ಸಾಂಸಾರಿಕ ಬಂಧು ಬಾಂಧವರಿದ್ದಾರಲ್ವಾ? ಯಾರು ನಿನಗೋಸ್ಕರ ಪ್ರಾಣವನ್ನ ಬಿಡಬಾರ್ದಲ್ವಾ? ಭೀಷ್ಮ, ವಿದುರ ಇದಕ್ಕೆ ತಲೆಯನ್ನ ಆಡಿಸ್ತಾರೆ. ದುರ್ಯೋಧನ, ನಿನ್ನ ದುರ್ಗತಿಗಾಗಿ ನಾನು ಅಳ್ತಾ ಇಲ್ಲ. ನೀನು ಯುದ್ಧದಲ್ಲಿ ಸತ್ರೆ ಕಣ್ಣಿಲ್ಲದಂತಹ ತಂದೆ ತಾಯಿಯರಿಗೆ ಯಾರ್ ಗತಿ? ಅನಾಥರಂತೆ ಭಿಕ್ಷೆ ಎತ್ತುತ್ತಾ ಸುತ್ತೋದು ನಿನ್ಗಿಷ್ಟನ? ಆ ಸ್ಥಿತಿ ಬರೋದು ಬಿಡೋದು ಈಗ ನಿನ್ ಕೈಲಿದೆ. ಕೇಶವನ ಹಿತೋಕ್ತಿಯನ್ನ ಪಾಲಿಸುವಂತ ಭೀಷ್ಮ ಹೇಳ್ತಾನೆ. ಶಕುನಿ ಕರ್ಣರನ್ನ ಕೃಷ್ಣ ಚುಚ್ಚು ಮಾತಾಡಿದ್ದು ದುರ್ಯೋಧನಿಗೆ ಕೋಪ ಬಂತು. ಆದ್ರೆ ಅವನೇನು ಮಾತಾಡೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಕೃಷ್ಣ ಎಲ್ಲರ ಮೇಲೆ ಇಷ್ಟು ಒತ್ತಡ ತಂದು ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಂತಿಸ್ತಾ ಅಂತಕ್ಕಂತ ಕೋಪ ಇತ್ತೇ ಹೊರತು ಅವನಲ್ಲಿ ಆತ್ಮಶೋಧನೆ ಆಗ್ಲಿಲ್ಲ. ನಾರದರು ಬಂದಿದ್ರು, ಅವರು ಎದ್ದು ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ. ವತ್ಸ, ದಾನ ಮಾಡಿದ್ದು, ಪುಣ್ಯ ಕಾರ್ಯ ನಡೆಸಿದ್ದು, ತಪಸ್ಸು, ಹೋಮ, ಯಾಗ ಯಾವತ್ತೂ ನಿಷ್ಫಲ ಆಗಲ್ಲ ಅಂತ ಕರೀತಾರೆ. ಅದನ್ನ ಯಾರು ಕಿತ್ಕೊಳ್ಳಕ್ಕೂ ಕೂಡ ಆಗಲ್ಲ. ಅದರ ಫಲ ಮಾಡಿದಂತಹ ಕರ್ತೃವಿಗೆ ಮಾತ್ರ ಫಲ ಕೊಡುವಂಥದ್ದು. ಈ ಯುದ್ಧ ಇದ್ಯಾವುದಕ್ಕೂ ಸೇರಲ್ಲ. ಕೃಷ್ಣ ಹೇಳ್ದಾದ್ಮೇಲೆ ಮುಗಿತು, ಅದನ್ನ ಯಾರೂ ಕೂಡ ಇಲ್ಲ ಅನ್ನಬಾರ್ದು. ನೀನು ವಿವೇಕಿಯಾಗು, ಅರ್ಥ ಕಾಮ ಧರ್ಮಗಳನ್ನು ರಕ್ಷಿಸು. ದೊಡ್ಡವರು ಮೋಸಕ್ಕೆ ಬಿದ್ದು ಪರಿಭವ ಅನುಭವಿಸ್ತಾ ಇದ್ದಾರೆ. ನಿನ್ನದೇ ವಂಶವಾದಂತಹ ಯಯಾತಿ ಚರಿತ್ರವನ್ನ ನೆನೆಸ್ಕೋ. ಸಮರ್ಥರ ಜೊತೆ ಯುದ್ಧ ಮಾಡಿದ್ರೆ ನೀನು ನಾಶ ಆಗಿ ಹೋಗ್ತೀಯ ಅಂತ ನಾರದರು ಕೂಡ ಬುದ್ಧಿ ಮಾತನ್ನ ಹೇಳಿದ್ರು. ಎಲ್ಲರ ಮಾತನ್ನ ಕೂತು ಸಾಕಷ್ಟು ಕೋಪ ಇದ್ರೂ ಕೂಡ ಮರುಮಾತನಾಡದೆ ತಲೆಯನ್ನ ತಗ್ಗಿಸಿ ಕುಳಿತಿದ್ದಂತಹ ದುರ್ಯೋಧನ ಈಗ ಸಿಡಿದು ಮೇಲೆಳುವ ಸಮಯ ಬಂದೇ ಬಿಡ್ತು. ದುರ್ಯೋಧನನ ಅಬ್ಬರ ಯಾವ ರೀತಿ ಸಭೆಯಲ್ಲಿ ಇತ್ತು ಅಂತಕ್ಕಂಥ ವಿಚಾರವನ್ನ ನಾವು ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ.
ಈ ಸಂಚಿಕೆಯಲ್ಲಿ ಕೃಷ್ಣ ಬಹಳ ಪ್ರಾಮಾಣಿಕವಾಗಿ, ಅಚ್ಚುಕಟ್ಟಾಗಿ, ಧಾರ್ಮಿಕ ಪ್ರಜ್ಞೆ ಉಳ್ಳವನಾಗಿ ಯುದ್ಧವನ್ನ ತಪ್ಪಿಸ್ಲಿಕ್ಕೆ ಯಾವೆಲ್ಲ ಒಳ್ಳೆ ಮಾತನ್ನ, ಯಾವೆಲ್ಲ ಬುದ್ಧಿವಾದವನ್ನ ಹೇಳಬೇಕಿತ್ತೋ ಅದೆಲ್ಲವನ್ನ ಹೇಳ್ದ. ಆದ್ರೆ ಕೇಳ್ತಕ್ಕಂತ ಮನಸ್ಥಿತಿ ಇರ್ಲಿಲ್ಲ. ನಾವುಗಳು ಅಷ್ಟೇ, ಯಾರೋ ನಮಗೆ ಬುದ್ಧಿ ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಆತ್ಮಾವಲೋಕನವನ್ನ ಮಾಡ್ಕೊಳೋದ್ ಬಿಟ್ಟು, ಆತ್ಮ ಪರಿಶೀಲನೆಯನ್ನ ಮಾಡ್ಕೊಳೋದ್ ಬಿಟ್ಟು, ಆ ಮಾತುಗಳನ್ನ ನಾವು ಕೋಪದ ದೃಷ್ಟಿಯಿಂದ, ದ್ವೇಷದ ದೃಷ್ಟಿಯಿಂದ, ನಮ್ಮ ಅಹಿತಕ್ಕಾಗಿ ಅಥವಾ ನಮ್ಗೆ ಅವಮಾನ ಮಾಡೋ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಅಂತ ನಾವೇನಾದ್ರೂ ಅರ್ಥ ಮಾಡ್ಕೊಂಡ್ರೆ ಬದುಕಲ್ಲಿ ಯಾವತ್ತೂ ಕೂಡ ನಾವೇನೂ ಕೂಡ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಯಾಕೆ ಕೇಳ್ಬೇಕು ಇನ್ನೊಬ್ರು ಮಾತನ್ನ ಅನ್ನೋ ಪದಕ್ಕಿಂತ ಸಮಯ ಸಂದರ್ಭದಲ್ಲಿ ಬೇರೆಯವರ ಮಾತಿಗೂ ಕೂಡ ತಲೆಯನ್ನ ಆಡಿಸಿ ನಾವು ತಪ್ಪು ದಾರಿಲಿ ಹೋಗ್ತಾ ಇದ್ದೀವಿ ಅಂದ್ರೆ ಸರಿ ದಾರಿಲಿ ಹೋಗ್ಬೇಕು ಅಂತಕ್ಕಂಥದ್ದು ಲೋಕೋಕ್ತ ನಡಿ. ಹಾಗಾಗಿ ಈ ಮಾತನ್ನೆಲ್ಲ ನಮ್ಗೆ ಕಳಿಸ್ಕೊಟ್ಟಿದ್ದು ಪರಮಾತ್ಮನಾಗಿರ್ತಕ್ಕಂಥ, ಜಗದೀಶ್ವರನಾಗಿರ್ತಕ್ಕಂಥ ಕೃಷ್ಣ. ಹಾಗಾಗಿ ನಾವೇನಂತ ಹೇಳ್ಬೇಕು? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದ.